ಎಕ್ಸರ್ಸೈಸ್ 7.2 ಅಭ್ಯಾಸ 7.2 ಫಸ್ಟ್ ಕ್ವಶನ್ ಏನಂದ್ರೆ ಒಂದು ಗಿವನ್ ಲೈನ್ ಐತಿ ಅದರದ್ದು ಕೋಆರ್ಡಿನೇಟ್ಸ್ ಯಾವ -1,7 ಮತ್ತೆ 4,3 ಈ ರೀತಿ ಎರಡು ಕೋಆರ್ಡಿನೇಟ್ಸ್ ಗಳನ್ನ ಜಾಯಿನ್ ಮಾಡುವಂತ ಒಂದು ಲೈನ್ ಅನ್ನ 2:3 ಅಲ್ಲಿ 2:3 ರಲ್ಲಿ ಏನು ಮಾಡಿದಾನೆ ಇಂಟರ್ಸೆಕ್ಟ್ ಮಾಡಿ ಕಟ್ ಮಾಡಿದಂತ ಪಾಯಿಂಟ್ ಅನ್ನ ಅದರದ್ದು ಕೋಆರ್ಡಿನೇಟ್ ಅನ್ನ ಫೈಂಡ್ ಔಟ್ ಮಾಡಬೇಕು ದಟ್ ಇಸ್ x and y. ಹಾಗಾದ್ರೆ ಗಿವನ್ ವ್ಯಾಲ್ಯೂಸ್ ಏನಂದ್ರೆ x1 ಮತ್ತೆ y1 ಕೊಟ್ಟಾನ ಮತ್ತೆ x2 ಮತ್ತೆ y2 ರೇಷಿಯೋ 2:3 ಅಂದ್ರೆ ಏನು m1 ಅಂದ್ರೆ 2 m2 ಅಂದ್ರೆ ಎಷ್ಟು 3 ಆ ಇಂಟರ್ಸೆಕ್ಟ್ ಆದಂತ ಪಾಯಿಂಟ್ ಅದರದ್ದು ಕೋಆರ್ಡಿನೇಟ್ x and y x ಅನ್ನ ಫೈಂಡ್ ಔಟ್ ಮಾಡಬೇಕು ಮತ್ತೆ y ಅನ್ನ ಫೈಂಡ್ ಔಟ್ ಮಾಡಬೇಕು. x ಅನ್ನ ಕಂಡುಹಿಡಿಯುವಂತ ಫಾರ್ಮುಲಾ m1 x2 m2 x1 divided by m1 plus m2. ಅದೇ ರೀತಿ y ಅನ್ನ ಕಂಡುಹಿಡಿಯುವಂತ ಫಾರ್ಮುಲಾ m1 y2 plus m2 y1 divided by m1 plus m2. ಇವೆರಡು ಫಾರ್ಮುಲಾಗಳು ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ಈ ಫಾರ್ಮುಲಾಸ್ ಗಳನ್ನು ಯೂಸ್ ಮಾಡಿಕೊಂಡು x ಮತ್ತೆ y ವ್ಯಾಲ್ಯೂನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಹೇಳಿ. x ಗೆ x ಬರೀರಿ, m1 ವ್ಯಾಲ್ಯೂ ಏನಪ್ಪ ಈ ಫಾರ್ಮುಲಾ ಏನಂತ ಕರಿತೀವಿ ನಾವು ಭಾಗ ಪ್ರಮಾಣ ಸೂತ್ರ ಅಥವಾ ಸೆಕ್ಷನ್ ಫಾರ್ಮುಲಾ ಅಂತ ಕರಿತೀವಿ. x is equal to m1 value that is 2 into x2 value x2 4 ಅಲ್ಲ plus m2 value ಎಷ್ಟಪ್ಪ 3 x1 that is ಯಾವ -1 divided by m1 plus m2 ಅಂದ್ರೆ 2 plus 3. ಈ ರೀತಿ ಫಾರ್ಮುಲಾಸ್ ಗಳನ್ನು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದನ್ನ ಇಂಟ್ರೊಡಕ್ಷನ್ ಒಳಗೆ ಆಲ್ರೆಡಿ ಹೇಳಿನಿ. ನೆಕ್ಸ್ಟ್ x is equal to 2 4s are 8 plus minus 3 ಒಂದೇ 3. ನೆಕ್ಸ್ಟ್ 2 ಪ್ಲಸ್ 3 ಎಷ್ಟು 5. ಆವಾಗ 8 - 3 ಅಂದ್ರೆ 5 ಅಲ್ಲ 8 ರ 3 ಕಳೆದ್ರೆ ಎಷ್ಟು 5 ಡಿವೈಡೆಡ್ ಬೈ 5 5 ಕ್ಯಾನ್ಸಲ್ ಔಟ್ ಆಗಿ x ವ್ಯಾಲ್ಯೂ ಎಷ್ಟು ಬರ್ತದೆ 1. ದ ವ್ಯಾಲ್ಯೂ ಆಫ್ x is 1 ಆಸ್ ಇಟ್ ಇಸ್ y ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. ನಮಗೆ ಏನು ಗೊತ್ತಿರಬೇಕು y1 y2 m1 m2 ಗೊತ್ತಿದ್ರೆ ಸಾಕು y ವ್ಯಾಲ್ಯೂ ಅನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. y is equal to m1 ವ್ಯಾಲ್ಯೂ ಎಷ್ಟು 2 y2 value ಎಷ್ಟು ಯಾತ್ರಿ -3 plus m2 value 3 y1 value 7 divided by m1 plus m2 2 plus 3. ಇದನ್ನ ನೀವು y1 y2 value ಕ್ರಾಸ್ ವೆರಿಫೈ ಮಾಡಿ ವ್ಯಾಲ್ಯೂಸ್ ಗಳನ್ನು ಕೊಟ್ಟಾನೆ ಅವ ವ್ಯಾಲ್ಯೂಸ್ ಗಳನ್ನು ಬರೆದಿರಿ. y is equal to ಪ್ಲಸ್ ಮೈನಸ್ 2 3 ಎಷ್ಟು 6 ಪ್ಲಸ್ ಮೈನಸ್ 2 3 6 ಪ್ಲಸ್ 7 3 ಎಷ್ಟು 21 divided by 2 plus 3 ಎಷ್ಟು 5. 21 ರಾಗ 6 ಕಳೆಯಿರಿ 15 ಅಲ್ಲ 15 ಡಿವೈಡೆಡ್ ಬೈ 5 5 1 5 5 3 ಕ್ಯಾನ್ಸಲ್ ಔಟ್ ಆಗಿ ಆನ್ಸರ್ 3 ಬರ್ತದೆ. ಆ ಇಂಟರ್ಸೆಕ್ಟ್ ಆಗುವಂತ ಪಾಯಿಂಟ್ ನ ಕೋಆರ್ಡಿನೇಟ್ ಎಷ್ಟು 1,3. ಇದು 7.2 ಎಕ್ಸರ್ಸೈಸ್ ಒಳಗ ಫಸ್ಟ್ ಮೇನ್ ಕ್ವೆಶ್ಚನ್ ಅಂಡ್ ಈಗ ಸೆಕೆಂಡ್ ಮೇನ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಸೆಕೆಂಡ್ ಮೇನ್ ಕ್ವೆಶ್ಚನ್ ನೋಡಿ a ಮತ್ತು b ಅಂತ ಹೇಳಿ ಒಂದು ab ಅಂತ ಹೇಳಿ ಒಂದು ಲೈನ್ ಕೊಟ್ಟಾನೆ. a ದ ಕೋಆರ್ಡಿನೇಟ್ 4, -1 b ದ ಕೋಆರ್ಡಿನೇಟ್ -2, -3. ಈ ಗಿವನ್ ಲೈನ್ ಅನ್ನ ಟ್ರೈಸೆಕ್ಷನ್ ಆಗಿ ಡಿವೈಡ್ ಮಾಡಬೇಕು, ತ್ರೈಭಾಜಕವಾಗಿ ಡಿವೈಡ್ ಮಾಡಬೇಕು. ಟ್ರೈಸೆಕ್ಷನ್ ಅಥವಾ ತ್ರೈಭಾಜಕ ಅಂದ್ರೆ ಏನು 3 ಈಕ್ವಲ್ ಪಾರ್ಟ್ಸ್ ಒಳಗೆ ಡಿವೈಡ್ ಮಾಡಬೇಕು, 3 ಸಮಭಾಗಗಳಾಗಿ. 3 ಸಮಭಾಗ ಅಂದ್ರೆ ಏನು ಯಾವ ಸೆಕ್ಷನ್ ಟ್ರೈಸೆಕ್ಷನ್. ಹಾಗಾದ್ರೆ ಇದು ಒಂದು ಲೈನ್ ಐತಿ, ಒಂದು ಲೈನ್ ಒಳಗ 3 ಭಾಗ ಮಾಡ್ಬೇಕು. ನಾನು 3 ಭಾಗ ಮಾಡ್ಬೇಕಂದ್ರೆ ನಾ ಏನ್ ಮಾಡ್ಬೇಕಂದ್ರಪ್ಪ 2 ಡಾಟ್ಸ್ ಗಳನ್ನ 2 ಕಟ್ಟುಗಳನ್ನ ತಗೋಬೇಕು. 2 ಕಟ್ಟುಗಳನ್ನ ಮಾಡಿದ್ರೆ ಟ್ರೈಸೆಕ್ಷನ್ ಅಂದ್ರೆ ಏನು ಗಿವನ್ ಲೈನ್ ಅನ್ನ ಎಷ್ಟು ಭಾಗ 3 ಸಮಭಾಗಗಳಾಗಿ, 1 ಭಾಗ 2 ಭಾಗ 3 ಭಾಗ ಮಾಡಿದ್ರೆ ಈಗ ಇದು a ಆಯ್ತು, ಇದು b ಆಯ್ತು, ಇದಕ್ಕೆ ನಾವೇನೋ c ಮತ್ತೆ ಇನ್ನೊಂದು d. ಈಗ m1 m2 ಅಂತ ತಗೋಬೇಡ ನಾವು, ಯಾಕಂದ್ರೆ ಈಗ ನೋಡಿ =3 ಈಕ್ವಲ್ ಪಾರ್ಟ್ಸ್ ಅಂದ್ರೆ ಏನು ಇದಕ್ಕೆ 1 ಭಾಗ ಇದಕ್ಕೆ 1 ಭಾಗ ಇದಕ್ಕೆ 1 ಭಾಗ ಒಂದೊಂದು ಭಾಗ ಕೊಟ್ಟಿ ನಾವು ac 1 ಭಾಗ cd 1 ಭಾಗ ಈವನ್ db ನ ಎಷ್ಟು ಭಾಗ 1 ಭಾಗ. ಈಗ ಏನು ಮಾಡಬೇಕಂದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಬೇಕಂದ್ರೆ ಫಸ್ಟ್ ಏನು ಮಾಡಬೇಕಂದ್ರೆ ಎದ್ರ ಮೇಲೆ ಫೋಕಸ್ ಇರಬೇಕು c ಮೇಲೆ ಫೋಕಸ್ ಇರಬೇಕು. c ದ ಕೋಆರ್ಡಿನೇಟ್ ಏನು ನಾವು x and y. c ದ ಕೋಆರ್ಡಿನೇಟ್ ಅನ್ನು ಫೈಂಡ್ ಔಟ್ ಮಾಡಬೇಕು, ಇವನ್ d ಕೋಆರ್ಡಿನೇಟ್ ಫೈಂಡ್ ಔಟ್ ಮಾಡಬೇಕು. ಬಟ್ d ಆಮೇಲೆ ಫಸ್ಟ್ c ಕೇಳಿ. c ಅನ್ನ ನಾವು c ಕೋಆರ್ಡಿನೇಟ್ ಅನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ನೋಡಿ ಅಟ್ c ಫೈಂಡ್ ಔಟ್ ಮಾಡಬೇಕಂದ್ರೆ m1 and m2 ಏನಾಗುತ್ತೆ ಅಂತ ಫಸ್ಟ್ ಚೆಕ್ ಮಾಡಿ. m1 and m2 ಏನಾಗುತ್ತೆ ಅಟ್ c ಪಾಯಿಂಟ್ ಗೆ ಲೆಫ್ಟ್ ಸೈಡ್ ಎಷ್ಟು ಭಾಗ ಐತೆ ಅಂದ್ರೆ c ಲೆಫ್ಟ್ ಸೈಡ್ ಅಟ್ c ಅದಲ್ಲ m1 ಅಂದ್ರೆ ಎಡಗಡೆ m2 ಅಂದ್ರೆ ಬಲಗಡೆ. ಹಾಗಾದ್ರೆ ಅಟ್ c ಗೆ ಲೆಫ್ಟ್ ಸೈಡ್ ಎಷ್ಟು ಪಾರ್ಟ್ ಐತೆ 1 ಭಾಗ ಹೌದಾ. ಅದ c ಪಾಯಿಂಟ್ ಗೆ m2 ಅಂದ್ರೆ ಆ ಕಡೆ ಎಷ್ಟು ಭಾಗ ಅದ ಹೇಳ್ರಿ
ಹಂಗಂದ್ರೆ m1 ಅಂದ್ರೆ 1 ಪಾರ್ಟ್, m2 ಅಂದ್ರೆ ಎಷ್ಟು ಪಾರ್ಟ್? 2 ಪಾರ್ಟ್. ಅದು ಯಾವಾಗ ಅಟ್ ಯಾವ ಪಾಯಿಂಟ್? ಸಿ ಪಾಯಿಂಟ್. ಹಾಗಾದ್ರೆ ಸಿ ಬಿಂದುವಿನಲ್ಲಿ m1 ಮತ್ತು m2 ನ ಬೆಲೆ ಗೊತ್ತಾದ್ರು. ಹಾಗಾದ್ರೆ ಸಿ ಪಾಯಿಂಟ್ ಮಾತ್ರ m1 m2 ಮತ್ತು ಡಿ ಪಾಯಿಂಟ್ m1 m2 ವ್ಯಾಲ್ಯೂ ಏನಾಗ್ತದೆ? ಚೇಂಜ್ ಆಗ್ತದೆ. ಒಂದು ವೇಳೆ ನಾವು ಡಿ ಕೋಆರ್ಡಿನೇಟ್ ಅನ್ನು ಫೈಂಡ್ ಔಟ್ ಮಾಡುವಾಗ m1 m2 ವ್ಯಾಲ್ಯೂ ಚೇಂಜ್ ಆಗ್ತವೆ. ಈಗ ಸದ್ಯಕ್ಕೆ ಸಿ ಪಾಯಿಂಟ್ ಗೆ m1 m2 ವ್ಯಾಲ್ಯೂ, m1 ಅಂದ್ರೆ 1, m2 ಅಂದ್ರೆ ಎಷ್ಟು? 2. ಈಗ ನೀವು ಏನು ಮಾಡಬೇಕು? x ವ್ಯಾಲ್ಯೂ ಮತ್ತೆ y ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. x ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ y ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಇದಕ್ಕೆ x1 ಮತ್ತೆ y1 ಹಾಕಿ, ಇದಕ್ಕೆ x2 ಮತ್ತೆ y2 ನೋಡಿ. x1 y1 ಬರ್ತದೆ, x2 y2 ಬರ್ತದೆ. ಇವನ್ m1 m2 ಯಾವುದು 1/2 ಯಾಕೆ ಬಂತು? ಸಿ ಪಾಯಿಂಟ್ ಒಳಗೆ ಲೆಫ್ಟ್ ಸೈಡ್ 1 ಭಾಗ ಐತಿ, ರೈಟ್ ಸೈಡ್ ಎಷ್ಟು ಭಾಗ ಐತಿ? 2 ಭಾಗ. ಹಾಗಾದ್ರೆ m1/m2 1/2 ಆಗುತ್ತೆ. ನೀವು x ವ್ಯಾಲ್ಯೂ y ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ರಿ. x m1 x2 plus m2 x1 divided by m1 plus m2 m2. ಇದು ಫಾರ್ಮುಲಾ ಗೊತ್ತಿಲ್ಲ. ಈಗ ಓನ್ಲಿ ಎದ್ರ ಬಗ್ಗೆ ಇದು? ಓನ್ಲಿ ಸಿ. ಸಿ ಬಗ್ಗೆ ಮುಗಿಸ್ಬೇಕು. ಸಿ ಬಗ್ಗೆ ಈ ಫಾರ್ಮುಲಾನ 2 ಸಲ ಹಾಕಬೇಕು. ಒಂದು x ಮತ್ತೆ ಇನ್ನೊಂದು ಏನು? y. ಮತ್ತೆ ಅಗೇನ್ ಲೆಕ್ಕ ರಿಪೀಟ್ ಮಾಡಬೇಕು. ಏನು ಕಂಡುಹಿಡಿಯೋದು? ಮತ್ತೆ ಡಿ ಕಂಡುಹಿಡಿಯೋದು. ನಿಮ್ಗೆ ಗೊತ್ತಾಗಿದೆ, ಸಾಲ್ವ್ ಮಾಡ್ಕೊಂತ ಗೊತ್ತಾಗುತ್ತೆ. ಈಗ ನಾ ಸಿ ಕಂಡುಹಿಡಿತೀನಿ. ಸಿ x ಪಾಯಿಂಟ್ ಕಂಡುಹಿಡಿತೀನಿ. m1 ವ್ಯಾಲ್ಯೂ ಎಷ್ಟು? 1. x2 ವ್ಯಾಲ್ಯೂ ಎಷ್ಟು? 2 -2 ಪ್ಲಸ್ m2 ವ್ಯಾಲ್ಯೂ ಎಷ್ಟು? 2. x1 ವ್ಯಾಲ್ಯೂ 4. m1 ಪ್ಲಸ್ m2 ಅಂದ್ರೆ ಏನು? 1 ಪ್ಲಸ್ 2. ಅವಾಗ ಏನಾಗುತ್ತೆ? x is equal to -2 into 1 -2 ನ 2 4s are 8. 2 4s are ಎಷ್ಟು? 8. 2 plus 1 ಅಂದ್ರೆ ಎಷ್ಟು? 3. 8 ರಾಗ 2 ಕಳೆದ್ರೆ ಎಷ್ಟು? 6. 8 ರಾಗ 2 ಕಳೆದ್ರೆ 6, ಕೆಳಗೆ 3, 3 ಒಂದೇ 3 ಒಳ್ಳೆ. x ಆನ್ಸರ್ ಎಷ್ಟು ಬಂತು? 2. ಅಂದ್ರೆ ಸಿ ಪಾಯಿಂಟ್ ಗೆ x ಎಷ್ಟು? 2. ಈಗ ಏನು ಮಾಡ್ಬೇಕಂದ್ರೆ y ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. y ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. y is equal to ಫಾರ್ಮುಲಾ ಆಗ ಇದು ಗೊತ್ತಾಗುತ್ತೆ. m1 ಅಂದ್ರೆ ವ್ಯಾಲ್ಯೂ ಎಷ್ಟು? ಅಗೇನ್ m1 1. y2 ವ್ಯಾಲ್ಯೂ y2 3 -3 ಪ್ಲಸ್ m2 ವ್ಯಾಲ್ಯೂ m2 2 y1 -1. m1 plus m2 that is 1 plus 2. y is equal to -3 into 1 या 3 -3. 2 into -1 ಏನಾಗುತ್ತೆ? -2. 2 into -1 -2. ಕೆಳಗಡೆ 1 plus 2 3. ಮೈನಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ 3 2 ಎಷ್ಟು? 5. ದೊಡ್ಡ ಅಂಕಿ 3 ಅದಕ್ಕೆ ಚಿಹ್ನೆ ಮೈನಸ್. ಕೆಳಗಡೆ ಎಷ್ಟು? ಮೈನಸ್ ಯಾವ ಐತಿ? y is equal to -5/3. that is value of y at c. ಈಗ ಇದು ಮುಗಿತು. ಸಿ ಪಾಯಿಂಟ್ ಮುಗಿತು. ಈಗ ನೆಕ್ಸ್ಟ್ ಏನು ಮಾಡೋಣ? ಡಿ ಮೇಲೆ ಫೋಕಸ್ ಮಾಡೋಣ. ಡಿ ಮೇಲೆ ಫೋಕಸ್ ಮಾಡಿ ಅದರದ್ದು x ವ್ಯಾಲ್ಯೂ ಮತ್ತೆ y ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಇದ್ರದ್ದು x ಮತ್ತೆ y ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ m1 m2 ವ್ಯಾಲ್ಯೂ ಚೇಂಜ್ ಆಗಬೇಕು. ಫಸ್ಟ್ ಇದು ಬರ್ಕೋರಿ, ಆಮೇಲೆ ನಾನು ಏನು ಮಾಡ್ತೀನಿ? ಡಿ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡ್ತೀನಿ. ಈಗ ಡಿ ದ ಕೋಆರ್ಡಿನೇಟ್ ಅನ್ನು ಫೈಂಡ್ ಔಟ್ ಮಾಡೋಣ. ಅಟ್ ಡಿ ಪಾಯಿಂಟ್ m1 m2 ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಡಿ ಒಳಗೆ ಲೆಫ್ಟ್ ಸೈಡ್ ಎಷ್ಟು ಭಾಗ ಐತೆ? 2 ಭಾಗ. ಇದೊಂದು ಭಾಗ ಇದೊಂದು ಭಾಗ. ಅಂದ್ರೆ m1 ಎಷ್ಟು ಆಗುತ್ತೆ? 2. ಬಟ್ ಡಿ ಆ ಸೈಡ್ ಬರಲು ಎಷ್ಟು ಭಾಗ ಐತಿ? ಒಂದೇ ಭಾಗ ಐತಿ. ಅದಕ್ಕೆ m2 ಎಷ್ಟು? 1. ಅಂದ್ರೆ ಸಿ ಪಾಯಿಂಟ್ ಒಳಗೆ 1/2 ಆದ್ರೆ ಡಿ ಪಾಯಿಂಟ್ ಗೆ 2/1 2/1 ಆಗುತ್ತೆ. m1 m2 ವ್ಯಾಲ್ಯೂ ಏನಾದ್ರು ಚೇಂಜ್ ಆಗುತ್ತೆ. ಅಂದ್ರೆ ಸಿ ಗೆ 1/2 ಇದ್ರೆ ಡಿ ಗೆ 2/1 ಆಯ್ತು. ಬಟ್ ದ ವ್ಯಾಲ್ಯೂ ಆಫ್ x1 and y1 and x2 and y2 they remain same. ಅವು ಒಂದಾಯ್ತು. ಅವು ಏನಾಗಲ್ಲ, ಚೇಂಜ್ ಆಗಲ್ಲ. ಅದೇ x1 y1 x2 y2 ವ್ಯಾಲ್ಯೂ ತಗೊಂಡು ನಾವು ಏನು ಮಾಡಬೇಕಂದ್ರೆ x ಮತ್ತೆ y ದ ಕೋಆರ್ಡಿನೇಟ್ ಅನ್ನು ಫೈಂಡ್ ಔಟ್ ಮಾಡಬೇಕು. x and y x is equal to m1 ವ್ಯಾಲ್ಯೂ m1 2 x2 ಅಲ್ಲಿ ಇತ್ತು x2 2 -2 ಪ್ಲಸ್ m2 ವ್ಯಾಲ್ಯೂ 1 x1 ವ್ಯಾಲ್ಯೂ ಇದು x1 and y1 x1 ವ್ಯಾಲ್ಯೂ 4 divided by m1 plus m2 that is 2 plus 1. x is equal to 2 into -2 ಎಷ್ಟಾಗುತ್ತೆ? -1 4 ಒಂದೇ 4 divided by 2 plus 1 ಎಷ್ಟು? 3 ಪ್ಲಸ್ 4 -4 ಕ್ಯಾನ್ಸಲ್ ಔಟ್ ಆಗಿ 0 ಆಗುತ್ತೆ. 0/3. 0/3 is nothing but 0. 0 divided by anything ಆನ್ಸರ್ ಏನು ಬರ್ತದೆ? 0. ಅಂದ್ರೆ ಡಿ ಒಳಗೆ ಕೋಆರ್ಡಿನೇಟ್ x ಕೋಆರ್ಡಿನೇಟ್ ಏನು ಬಂತು? 0. ಅದೇ ರೀತಿ y ಫೈಂಡ್ ಔಟ್ ಮಾಡಬೇಕು. y is equal to m1 y2 plus m2 y1 divided by m1 plus m2. ಅಂದ್ರೆ m1 ವ್ಯಾಲ್ಯೂ ಎಷ್ಟು? 2. y2 ವ್ಯಾಲ್ಯೂ ಎಷ್ಟು? -3 ಪ್ಲಸ್ m2 ವ್ಯಾಲ್ಯೂ 1
y1 value ಯಾವಲ್ಲ -1 divided by m1 plus m2 that is 2 plus 1 y is equal to 2 into -3 ಏನು ಅಂತಂದ್ರೆ -6 ಆಗುತ್ತೆ ಪ್ಲಸ್ ಮೈನಸ್ ಮೈನಸ್ 2 ಮೂರಲೆ 6 ಪ್ಲಸ್ ಮೈನಸ್ ಮೈನಸ್ 1 ಒಂದಲೆ 1 ಕೆಳಗ 2 ಪ್ಲಸ್ 1 3 -6 -1 ಎಷ್ಟು ಇರುತ್ತೆ ಅಂದ್ರೆ -7 ಯಾಕೆ ಮೈನಸ್ ಮೈನಸ್ ಪ್ಲಸ್ 6 1 7 ದೊಡ್ಡ ಅಂಕಿ 6 ಅದರ ಚಿಹ್ನೆ ಮೈನಸ್ ಕೆಳಗಡೆ 3 ಬರ್ತೈತೆ ಹಾಗಾದ್ರೆ y ವ್ಯಾಲ್ಯೂ ಎಷ್ಟು -7/3 ದಟ್ ಇಸ್ d ಕೋಆರ್ಡಿನೇಟ್ ಅರ್ಥ ಆಗುತ್ತಾ ಈಗ ನಾವ್ ಏನು ಮಾಡಿದ್ವಿ ಅಂದ್ರೆ ಸೆಕೆಂಡ್ ಮೇನ್ ಸಾಲ್ವ್ ಮಾಡಿದ್ವಿ ಈಗ ಥರ್ಡ್ ಮೇನ್ ಏನು ಮಾಡಬೇಕು ಸಾಲ್ವ್ ಮಾಡಬೇಕು ಥರ್ಡ್ ಎಕ್ಸಾಂಪಲ್ ನೋಡಿ ಥರ್ಡ್ ಎಕ್ಸಾಂಪಲ್ ಒಳಗೆ ಏನಾಯ್ತದಪ್ಪ a b c d ಅಂತ ಹೇಳಿ ಒಂದು ಡಯಾಗ್ರಾಮ್ ಕೊಟ್ಟಾನ ಇದರೊಳಗೆ AD ಐತಲ್ಲ ನಾವು ಏನಂತ ಕನ್ಸಿಡರ್ ಮಾಡಬೇಕು as a axis y axis and also ಇದೈತಲ್ಲ AB ಅನ್ನ ಏನಂತ ಕನ್ಸಿಡರ್ ಮಾಡಬೇಕು x axis ಅಂತ ಕನ್ಸಿಡರ್ ಮಾಡಬೇಕು ಇದು x ಅಕ್ಷ ಇದು y ಅಕ್ಷ ಈ x ಅಕ್ಷ ಮತ್ತು y ಅಕ್ಷದಲ್ಲಿ ಇವರು ಏನು ಮಾಡ್ತಾರೆ ಅಂದ್ರೆ ನಿಹಾರಿಕಾ ನೋಡಿ ಸೆಕೆಂಡ್ ಲೈನ್ ಒಳಗೆ ಏನು ಮಾಡ್ತಾರೆ ಓಡಾಡ್ತಾರೆ ಸೆಕೆಂಡ್ ಲೈನ್ ಒಳಗೆ ಓಡಾಡ್ತಾರೆ ಅಂದ್ರೆ ಏನು x axis ಅದಲ್ಲಿ ಹಂಗಂದ್ರೆ x axis ಒಳಗ ಸೆಕೆಂಡ್ ಲೈನ್ ಒಳಗೆ ಓಡಾಡ್ತಾರೆ ಅಂದ್ರೆ ಇದು x ಎಷ್ಟು ಬರ್ತೈತಿ 2 ಬರ್ತೈತಿ ಈಗ y ಫೈಂಡ್ ಮಾಡಬೇಕು y ಅಂದ್ರೆ ಏನು ಈಗ x2 ನ y ಅಂದ್ರೆ ಇಲ್ಲಿ ಎಷ್ಟು 100 ಮೀಟರ್ ಒಳಗೆ ಇದು ಟೋಟಲ್ 100 ಮೀಟರ್ ಐತೆ y axis 100 ಮೀಟರ್ ಒಳಗೆ ನಿಹಾರಿಕಾ ಎಷ್ಟು ಮೀಟರ್ ಓಡಾಡೋಣ ಅಂತ ಕಂಡುಹಿಡಿದು ಬಟ್ ಅಲ್ಲಿ ಲಿಮಿಟ್ ಏನು ಕೊಟ್ಟಾನಂದ್ರೆ ನಿಹಾರಿಕಾ ಏನು ಮಾಡ್ತಿದ್ದಾಳೆ AD ಇದು 1/4 ಅಷ್ಟು ಓಡಾಡಂತೆ AD ಎಷ್ಟು 1/4 ಹಾಗಾದ್ರೆ AD ಎಷ್ಟು ಮೀಟರ್ ಐತಿ 100 ಮೀಟರ್ AD ಎಷ್ಟು ಮೀಟರ್ ಐತಿ 100 ಮೀಟರ್ ಅದನ್ನ 1/4 ಓಡಿದ್ರೆ 4 ಒಂದೇ 4 25 ಒಂದೇ ಎಷ್ಟು 25 ಹಾಗಾದ್ರೆ ನಿಹಾರಿಕಾ ಎಷ್ಟು ಮೀಟರ್ ಓಡಿದ್ಲು y axis along the y axis she traveled at a distance of 25 meter ಹಾಗಾದ್ರೆ y ಏನು ಬರ್ತದೆ 25 x2 ಯಾವ ರೀತಿ ಬಂದಿದ್ದಾರೆ ಯಾಕಂದ್ರೆ ಸೆಕೆಂಡ್ ಲೈನ್ ಒಳಗೆ ಅದಕ್ಕೆ x ಏನು 2 y 25 ಯಾವ ರೀತಿ ಬರುತ್ತೆ ಟೋಟಲ್ 100 ಮೀಟರ್ ಐತಿ ಟೋಟಲ್ ಎಷ್ಟು ಮೀಟರ್ ಐತಿ 100 ಮೀಟರ್ ಆ 100 ಮೀಟರ್ ಒಳಗೆ 1/4 ಓಡಿದ್ರೆ 100 ಮೀಟರ್ 1/4 100 ಮೀಟರ್ 1/4 ಎಷ್ಟು 25 ಹಾಗಾದ್ರೆ y axis ಒಳಗೆ 25 x axis ಒಳಗೆ 2 ಅದೇ ರೀತಿ ಇದು n th ಕೋಆರ್ಡಿನೇಟ್ ಸಿಕ್ತು n ಮೀನ್ಸ್ ನಿಹಾರಿಕಾ ಅಂಡ್ ಪ್ರೀತ್ ದ ಕೋಆರ್ಡಿನೇಟ್ ಫೈಂಡ್ ಔಟ್ ಮಾಡಿ ಪ್ರೀತ್ ಎಷ್ಟನೇ ಲೈನ್ ಒಳಗೆ ಅದಾರ 8 ಲೈನ್ ಒಳಗೆ ಅಂದ್ರೆ x ವ್ಯಾಲ್ಯೂ 8 ಕಾಮನ್ ಗೊತ್ತಾಗಲ್ಲ x ವ್ಯಾಲ್ಯೂ 8 y ಅಂದ್ರೆ ಏನು 100 ಮೀಟರ್ ಇದ್ದು ಪ್ರೀತ್ ಏನು ಮಾಡೋದಂದ್ರೆ AD ಇದು 1/5 ಅಂತ ಕ್ವೆಶ್ಚನ್ ಒಳಗೆ ನೋಡಿ ಪ್ರೀತ್ ಏನು ಮಾಡ್ತಾಳೆ 100 ಮೀಟರ್ನ 1/5 ಅಷ್ಟು ಹೋಗ್ತಾಳೆ ಹಾಗಂದ್ರೆ AD ಅಂದ್ರೆ ಎಷ್ಟು 100 ಅದ್ರದ್ದು ಅಂದ್ರೆ 5ನೇ ಒಂದು ಭಾಗ ಅಂದ್ರೆ 5 ಒಂದೇ 5 20 ಅಂದ್ರೆ 21 20 ಎಷ್ಟು ಮೀಟರ್ ಓಡ್ತಾರೆ 20 ಮೀಟರ್ ಹಾಗಾದ್ರೆ ಪ್ರೀತ್ 20 ಮೀಟರ್ ಓಡಿದ್ರೆ y axis 20 ಅಂದ್ರೆ along the y axis she traveled for 20 ಮೀಟರ್ ಯಾರು ಪ್ರೀತ್ ಬಟ್ ಅದೇ ನಿಹಾರಿಕಾ 25 ಮೀಟರ್ ಇದು 25 ಮೀಟರ್ ಇದು ಎಷ್ಟು ಮೀಟರ್ 20 ಮೀಟರ್ ಹಾಗಾದ್ರೆ ಒಂದರಾಗ y 25 ಬರ್ತದೆ ಒಂದರಾಗ y ಎಷ್ಟು ಬರ್ತದೆ 20 ಬರ್ತದೆ ಈಗ ನಾವೇನ್ ಮಾಡ್ಬೇಕಂದ್ರೆ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ನಿಹಾರಿಕಾ ಅಂಡ್ ಪ್ರೀತ್ ಕೇಳ ಡಿಸ್ಟೆನ್ಸ್ ಬಿಟ್ವೀನ್ ಯಾರು ನಿಹಾರಿಕಾ ಅಂಡ್ ಪ್ರೀತ್ ನಿಹಾರಿಕಾ ಮತ್ತು ಪ್ರೀತ್ ನಡುವೆ ಡಿಸ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡಬೇಕು ಡಿಸ್ಟೆನ್ಸ್ ಫಾರ್ಮುಲಾ ಏನಂದ್ರೆ ರೂಟ್ ಆಫ್ x2 minus x1 whole square plus y2 minus y1 whole square ಇದು ಡಿಸ್ಟೆನ್ಸ್ ಫಾರ್ಮುಲಾ ಯಾರ ನಡುವೆ ಡಿಸ್ಟೆನ್ಸ್ ನಿಹಾರಿಕಾ ಅಂಡ್ ಪ್ರೀತ್ ಅದನ್ನ ನಾವು NP ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಹಾಗಾದ್ರೆ x1 y1 x2 y2 ಅಲ್ಲಿ ನಿಮಗೆ ಗೊತ್ತಿರುತ್ತೆ ಹಾಗಾದ್ರೆ ನಾವು ಏನು ಮಾಡ್ತೀವಿ x1 ಮತ್ತೆ y1 ಇದಕ್ಕೆ x2 ಮತ್ತೆ y2 ನೀವು ಎಕ್ಸ್ಚೇಂಜ್ ಮಾಡಿದ್ರೆ ಇವಾಗ NP is equal to root of x2 value 8 x1 value 2 8 minus 2 ಮೇಲೆ whole square plus y2 minus y1 ಎಷ್ಟು 20 minus 25 ಮೇಲೆ ಎಷ್ಟು whole square ಒಂದು n2 minus 2 whole square x2 minus x1 ಮತ್ತೆ 20 minus 25 ಮೇಲೆ whole square ಅವಾಗ NP ಡಿಸ್ಟೆನ್ಸ್ ಬಿಟ್ವೀನ್ ನಿಹಾರಿಕಾ ಅಂಡ್ ಪ್ರೀತ್ ರೂಟ್ ಆಫ್ 8 ರ 2 ಕಳೆದ್ರೆ ಎಷ್ಟು 6 6 ಅನ್ನು ಸ್ಕ್ವೇರ್ ಮಾಡಿದ್ರೆ ಎಷ್ಟು 30 20 ರ 25 ಕಳಿ -5 ಅನ್ನು ಸ್ಕ್ವೇರ್ ಮಾಡಿದ್ರೆ ಪ್ಲಸ್ 25 -5 ಅನ್ನು ಸ್ಕ್ವೇರ್ ಮಾಡಿದ್ರೆ ಪ್ಲಸ್ 25 ಫಸ್ಟ್ ಎಕ್ಸರ್ಸೈಸ್ ಒಳಗೆ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ತೀವಿ NP the sum of 25 and 36 ಎಷ್ಟು ಬರ್ತದೆ ಎಷ್ಟು 36 ಮತ್ತು 25 6 5 11 3 2 5 6 ರೂಟ್ ಆಫ್ 61 ರೂಟ್ ಆಫ್ 61 ಯೂನಿಟ್ಸ್ ಆನ್ಸರ್ ಚೆಕ್ ಮಾಡಿ ಕರೆಕ್ಟ್ ಇದೆ ಥರ್ಡ್ ಕ್ವೆಶ್ಚನ್ ಇನ್ನೂ ಮುಗಿದಿಲ್ಲ ಪೂರ್ತಿ ಏನಾಗುತ್ತೆ ಅಂದ್ರೆ ನಿಹಾರಿಕಾ ಅಂತ ಕೋಆರ್ಡಿನೇಟ್ ಏನೈತೆ 2,25 ಪ್ರೀತಿದ ಕೋಆರ್ಡಿನೇಟ್ ಎಷ್ಟಿದೆ 8,20 ಈಗ ಏನ್ ಮಾಡ್ತಾರಂದ್ರೆ ಹೊಸ ಇನ್ನೊಬ್ರು ಬರ್ತಾರೆ ರಶ್ಮಿ ಅಂತ ಹೇಳಿ ರಶ್ಮಿ ಏನ್ ಮಾಡ್ತಾರಂದ್ರೆ
ಇನ್ ಬಿಟ್ವೀನ್ ಎನ್ ಅಂಡ್ ಪಿ ನಿಹಾರಿಕಾ ಮತ್ತು ಪ್ರೀತ ನಡುವೆ ಏನ್ ಮಾಡ್ತಾರೆ ಒಂದು ಫ್ಲಾಗ್ ತಂದಿದ್ದ ಯಾರು ರಶ್ಮಿ ಅದು ಇದೆ ಎಕ್ಸಾಕ್ಟ್ ನೆಟ್ ಮಾಡ್ಬೇಕು ಮಿಡಲ್ ಪಾಯಿಂಟ್ ಒಳಗ ನಿಹಾರಿಕಾ ಮತ್ತು ಪ್ರೀತನ ಮಿಡಲ್ ಪಾಯಿಂಟ್ ಅಥವಾ ಮಧ್ಯ ಬಿಂದುವಿನಲ್ಲಿ ರಶ್ಮಿ ಏನ್ ಮಾಡ್ತಾಳ ಅಂದ್ರೆ ಒಂದು ಧ್ವಜವನ್ನು ಹೇಳ್ತಾಳ ಆ ಧ್ವಜದ ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕು ಅಂದ್ರೆ ಎನ್ ಮತ್ತು ಪಿ ಗಳ ಮಧ್ಯ ಬಿಂದು ಕಂಡುಹಿಡಿಬೇಕು ಹಾಗಾದ್ರೆ ಆರ್ ಇಸ್ ಅ ಮಿಡ್ ಪಾಯಿಂಟ್ ಆಫ್ ಯಾರು ಆರ್ ಇಸ್ ಅ ಮಿಡ್ ಪಾಯಿಂಟ್ ಆಫ್ ಯಾಪಿ ಎನ್ ಪಿ ರಶ್ಮಿ ಏನದಾಳ ಅಂದ್ರೆ ನಿಹಾರಿಕಾ ಮತ್ತು ಪ್ರೀತಿನ ಮಧ್ಯದಲ್ಲಿದ್ದರೆ ಯಾಕೆ ಫಾರ್ಮುಲಾ ಹಾಕ್ಬೇಕು ಮಧ್ಯ ಬಿಂದು ಫಾರ್ಮುಲಾ ಏನ್ ಹೇಳ್ತೈತಿ ಆರ್ ಕೋಆರ್ಡಿನೇಟ್ ಏನ್ ಹೇಳ್ತಂದ್ರ x1 plus x2 divided by 2 y1 plus y2 divided by 2 ಮಿಡ್ ಪಾಯಿಂಟ್ ಫಾರ್ಮುಲಾ ಇಂಟ್ರೊಡಕ್ಷನ್ ಒಳಗೆ ಹೇಳಿದೆ ಹಾಗಂದ್ರೆ the coordinates of r is equal to x1 y1 ವ್ಯಾಲ್ಯೂ ಏನಪ್ಪ 2 plus 8 2 plus 8 divided by 2 25 plus 20 divided by 2 r is equal to 8 ಎಷ್ಟು 10 divided by 2 20 plus 25 ಎಷ್ಟಾಗುತ್ತೆ 45 divided by 2 ಬಟ್ ಫಸ್ಟ್ ಒಂದು ಕ್ಯಾನ್ಸಲೇಷನ್ ಆಗುತ್ತೆ 2 ಒಂದೇ 2 ಇದೆ ಅಂದ್ರೆ r ಕೋಆರ್ಡಿನೇಟ್ ಏನಂತಂದ್ರೆ 5 ಬರ್ತದೆ 2 ಒಂದೇ 2 ಇಲ್ಲಿ ಅಂತ ಹೇಳಿ ಬಟ್ ಇದು ಕ್ಯಾನ್ಸಲೇಷನ್ ಆಗಲ್ಲ ಇದು ಆಸ್ ಇಟ್ ಇಸ್ ಬರೀಬೇಕು 45 divided by 2 the coordinate of Rashmi that is 5, 45 by 2 5 ಅಂದ್ರೆ ಏನು 5ನೇ ಸಾಲು ಬರ್ತದೆ ಮತ್ತೆ 45 by 2 ಅಂದ್ರೆ ಅಷ್ಟು ಮೀಟರ್ ಕೂಡ ಹಿಂದ ಆನ್ಸರ್ ಏನಂತಂದ್ರೆ 5, 5 ಬಟ್ 45 by 2 ಏನಂತಂದ್ರೆ ಡೆಸಿಮಲ್ಸ್ ಒಳಗೆ 45 by 2 ಅನ್ನ ಕಟ್ತಾ ಹೋದ್ರೆ ಏನಾಗುತ್ತೆ ನೋಡಿ 2 ಅಂದ್ರೆ 2 ಎಳೆ ಎಷ್ಟು 4 2 ಎಳೆ 4 5 ರ 4 ಕಳೆದ್ರೆ ಎಷ್ಟು 1 ಪಾಯಿಂಟ್ ಕೊಟ್ಟು 0 ಅನ್ಸ್ಕೊಂಡ್ರೆ 2 ಇದೆ ಎಷ್ಟು 10 ಅವಾಗ ರಶ್ಮಿ ಕೋಆರ್ಡಿನೇಟ್ ಏನ್ ಅನ್ಕೊಂಡ್ರೆ ಕರೆಕ್ಟ್ 2 ಎಳೆ 4 2 ಎಳೆ 4 1 ಉಳಿತು 2 ಇಲ್ಲಿ ಎಷ್ಟು 10 ಹಾಗಾದ್ರೆ r ದ ಕೋಆರ್ಡಿನೇಟ್ ಎಷ್ಟು ಅಂದ್ರೆ 5, 22.5 ಇದು ರಶ್ಮಿದ ಕೋಆರ್ಡಿನೇಟ್ ಚೆಕ್ ಮಾಡಿ ಆನ್ಸರ್ ಫೋರ್ತ್ ಕ್ವೆಶ್ಚನ್ ನೋಡಿ ಗಿವನ್ ಲೈನ್ ಕೊಡೋಣ ಆ ಗಿವನ್ ಲೈನ್ ಕೋಆರ್ಡಿನೇಟ್ ಏನಪ್ಪ -3, 10 ಅಂಡ್ 6, -8 ಇದು a ಅಂತ ಹೆಸರು ಕೊಡ್ರಿ ಇದು b ಅಂತ ಹೆಸರು ಕೊಡ್ರಿ a b ಏನ್ ಮಾಡೋಣ ಕೋಆರ್ಡಿನೇಟ್ ಗಳನ್ನ ಕೊಟ್ಟಾನ a ದ ಕೋಆರ್ಡಿನೇಟ್ -3, 10 b ದ ಕೋಆರ್ಡಿನೇಟ್ 6, -8 ಈ ab ಎಂಬ ಲೈನ್ ಅನ್ನ c ಎಂಬ ಪಾಯಿಂಟ್ ಏನ್ ಮಾಡುತ್ತೆ ಕಟ್ ಮಾಡುತ್ತೆ ವಿತ್ ದ ಕೋಆರ್ಡಿನೇಟ್ ಆಫ್ -1, 6 ಹಂಗಾರೆ ಕಟ್ ಮಾಡುವಂತ ಪಾಯಿಂಟ್ ಅನ್ನು ಕೊಟ್ಟಾನ ಹಂಗಂದ್ರೆ x ವ್ಯಾಲ್ಯೂ ಕೊಟ್ಟಾನ ಮತ್ತೆ y ವ್ಯಾಲ್ಯೂ ಕೊಟ್ಟಾನ ಮತ್ತೆ x1 y1 ಕೊಟ್ಟಾನ ಮತ್ತೆ x2 y2 ಕೊಟ್ಟಾನ x1 y1 ಕೊಟ್ಟ x2 y2 ಕೊಟ್ಟಾನ ಇವನ್ x and y ವ್ಯಾಲ್ಯೂ ಕೇಳಾನ ಅಟ್ ವಾಟ್ ರೇಷಿಯೋ ಅಂತ ಕೇಳಾನ ಯಾವ ಅನುಪಾತದಲ್ಲಿ ಅಂದ್ರೆ m1 by m2 is equal to ಕ್ವೆಶ್ಚನ್ m1 by m2 ಅನ್ನ ಕಂಡುಹಿಡಿಬೇಕು m1 by m2 ಅನ್ನ ಯಾವ ರೀತಿ ಕಂಡುಹಿಡಿಬೇಕು ಫಾರ್ಮುಲಾ ಅದೇ x ದ ಫಾರ್ಮುಲಾ ಅನ್ನು ಹಾಕಿ y ದ ಫಾರ್ಮುಲಾ ಅನ್ನು ಹಾಕಿ ಎರಡು ಫಾರ್ಮುಲಾ ಇದ್ರೆ ಆನ್ಸರ್ ಏನು ಬರ್ತವೆ ಸೇಮ್ ಬರ್ತದೆ ಬಟ್ ನೀವು ಎರಡರಾಗ ಬಂದ ಹಾಗಾದ್ರೆ x is equal to m1 x2 plus m2 x1 divided by m1 plus m2 ಇದು x ದ ಫಾರ್ಮುಲಾ ಇದೆ ಇದರ ಪ್ರಕಾರ ನಾನು ಏನು ಮಾಡ್ತೀನಿ ಅಂದ್ರೆ m1 by m2 ಅನ್ನು ಫೈಂಡ್ ಔಟ್ ಮಾಡ್ತೀನಿ ಹಾಗಾದ್ರೆ x ದ ವ್ಯಾಲ್ಯೂ ಏನಪ್ಪ ಯಾವನು -1 x is equal to -1 is equal to m1 ವ್ಯಾಲ್ಯೂ ಗೊತ್ತಿಲ್ಲ ಬಟ್ x2 ವ್ಯಾಲ್ಯೂ ಗೊತ್ತಿಲ್ಲ ನಿಮಗೆ ಎಷ್ಟು 6 ಪ್ಲಸ್ m2 ವ್ಯಾಲ್ಯೂನು ಗೊತ್ತಿಲ್ಲ ಬಟ್ x1 ವ್ಯಾಲ್ಯೂ ಗೊತ್ತಿಲ್ಲ ಯಾಕೆ -3 ಡಿವೈಡೆಡ್ ಬೈ m1 plus m2 ಗೊತ್ತಿಲ್ಲ ಅದಕ್ಕೆ ಹಂಗ ಬರೀ ಈಗ ಏನು ಮಾಡ್ಬೇಕಂದ್ರೆ m1 by m2 ನ ಇಲ್ಲಿ -1 ಗೆ ಮಾಡಬೇಕು ಮಲ್ಟಿಪ್ಲೈ ಮಾಡಿ m1 by m2 ನ -1 ಗೆ ಮಲ್ಟಿಪ್ಲೈ ಮಾಡಿದ್ರೆ m1 into -1 that is -m1 plus m2 into -1 that is -m2 ಅಂದ್ರೆ ಪ್ಲಸ್ m1 ಇದ್ದಿದ್ದು -m1 ಆಗುತ್ತೆ ಪ್ಲಸ್ m2 ಇದ್ದಿದ್ದು -m2 ಆಗುತ್ತೆ ಯಾಕಂದ್ರೆ ನೀವು ಎದರಿಂದ ಮಲ್ಟಿಪ್ಲೈ ಮಾಡಿರಿ -1 ಇಂದ -1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಚೇಂಜ್ ಆಗುತ್ತೆ ಈಸ್ ಈಕ್ವಲ್ ಟು ಇದಕ್ಕೆ ಈ ಕಡೆ ಬಂದ್ಬಿಡ್ತು 6 into m1 6m1 ಪ್ಲಸ್ ಮೈನಸ್ -3 into m2 3m2 ಲಾಸ್ಟ್ ಏನ್ ಮಾಡ್ಬೇಕಂದ್ರೆ ಈಗ ನೀವು m1 by m2 ಅನ್ನು ಫೈಂಡ್ ಔಟ್ ಮಾಡ್ಬೇಕಂದ್ರೆ m1 ಒಂದ್ ಕಡೆ ಆಗಬೇಕು m2 ಒಂದ್ ಕಡೆ ಆಗಬೇಕು ಈಗ ಏನಾಗುತ್ತೆ ಅಂದ್ರೆ ಒಂದ ಕಡೆ m1 m2 ಐತಿ ಈ ಕಡೆ m1 m2 ಐತಿ m1 m2 ಒಂದ ಕಡೆ ಯಾವ ರೀತಿ ಮಾಡ್ಬೇಕಂದ್ರೆ ಈ ಲೆಫ್ಟ್ ಸೈಡ್ ಬರೀ m2 ತಗೊಳ್ಳೋಣ ರೈಟ್ ಸೈಡ್ ಬರೀ m1 ತಗೊಳ್ಳೋಣ ಅದಕ್ಕೆ ನಾ ಏನ್ ಮಾಡ್ತೇನಪ್ಪ -3m2 ಐತಲ್ಲ ಈ ಕಡೆ ತಗೊಂಡ್ರೆ ಏನಾಗ್ತದೆ -3m2 becomes +3m2 ಈ ಕಡೆ m2 ದೊಳಗೆ ಇವಾದನಲ್ಲ -m2 ಆ ಕಡೆ ಏನೈತಲ್ರಿಪ್ಪ 6m1 ಐತಪ್ಪ 6m1 ಇಲ್ಲೇ ಇರಲಿ ಈ -m1 ಐತೆ ನೋಡು ಆ ಕಡೆ ತಗೊಂಡ್ರೆ ಏನಾಗ್ತದೆ +m1 ಅವಾಗ ಏನಾಗ್ತದೆ m1 ಒಂದ್ ಕಡೆ m2 ಈಗ ಹೇಳ್ರಿ 3m2 ದಾಗ ಒಂದು m2 ಕಳೆದ್ರೆ 2m2 3m2 ದಾಗ ಒಂದು m2 ಕಳೆದ್ರೆ 2m2
6m1 plus m1 7m1. ಈಗ ಜಸ್ಟ್ ಏನ್ ಮಾಡ್ಬೇಕಂದ್ರೆ m1 by m2 ಫೈಂಡ್ ಔಟ್ ಮಾಡ್ಬೇಕು. ಹಾಗಾದ್ರೆ m2 ಆ ಕಡೆ ಕಳಿಸಿ 7 ಈ ಕಡೆ ಕಳಿಸಿ ಅವಾಗ ಏನಾಗ್ತದೆ 2 by 7 ಅಂದ್ರೆ ಈ 7 ಕೆಳಗೆ ಬರುತ್ತೆ 2 ಅಲ್ಲಿ ಇರ್ತದೆ m2 ಕೆಳಗಡೆ ಹೋಗುತ್ತೆ ಅವಾಗ ಏನಾಗ್ತದೆ m1 divided by m2 ಆನ್ಸರ್ 3 by 7 ಕರೆಕ್ಟ್. ಫಿಫ್ತ್ ಕ್ವೆಶ್ಚನ್ ನೋಡಿ a ಮತ್ತು b ಅಂತ ಹೇಳಿ ಒಂದು ಲೈನ್ ಐತೆ. a ದ ಕೋಆರ್ಡಿನೇಟ್ -4,5 ಅಂಡ್ b ದ ಕೋಆರ್ಡಿನೇಟ್ 1,-1. ಈ ಕೋಆರ್ಡಿನೇಟ್ ಗಳನ್ನು ಹೊಂದಿರುವಂತ ಒಂದು ಲೈನ್ ಏನ್ ಮಾಡೋದಂದ್ರೆ ವಿಚ್ ಇಸ್ ಇಂಟರ್ಸೆಕ್ಟಿಂಗ್ x ಆಕ್ಸಿಸ್ ಅಂಡ್ y ಆಕ್ಸಿಸ್. y ಅಕ್ಷವನ್ನು ಕೂಡ ಕಟ್ ಮಾಡೋದೈತಿ, ಇವನ್ x ಅಕ್ಷವನ್ನು ಕೂಡ ಇಂಟರ್ಸೆಕ್ಟ್ ಮಾಡೋದು. ಹಾಗಾದ್ರೆ ಈ AB ಎಂಬ ಲೈನ್ ಈ ರೀತಿ ಇದ್ರೆ ನಾವು ಏನ್ ಕೇಳೋಣ, ಫೈಂಡ್ ದ ಪಾಯಿಂಟ್ ವಿಚ್ ಇಸ್ ಇಂಟರ್ಸೆಕ್ಟಿಂಗ್ x ಆಕ್ಸಿಸ್ ಅಂದ್ರೆ x ಅಕ್ಷವನ್ನು ಕಟ್ ಮಾಡುವಂತ ಪಾಯಿಂಟ್ ಅನ್ನು ಕಂಡುಹಿಡಿಯಬೇಕು. ಹಾಗಾದ್ರೆ x1 ಮತ್ತೆ y1 ಕೊಟ್ಟ, x2 ಮತ್ತೆ y2 ಕೊಟ್ಟ, ಯಾವ ಪಾಯಿಂಟ್ ಅನ್ನ ಕೇಳಿನಂದ್ರವ ಈ ದ ಪಾಯಿಂಟ್ ವಿಚ್ ಇಸ್ ಇಂಟರ್ಸೆಕ್ಟಿಂಗ್ x ಆಕ್ಸಿಸ್. ಹಾಗಾದ್ರೆ ಈ ಪಾಯಿಂಟ್ ದ ರೇಷಿಯೋ ಕೇಳೋಣ. ಅಂದ್ರೆ ಈ ಕಡೆ m1 ಈ ಕಡೆ m2 ಇದಕ್ಕೆ a b ಅಂದ್ರೆ ಕಟ್ ಮಾಡುವಂತ ಪಾಯಿಂಟ್ ಏನು c ಅಂತ. ಹಾಗಾದ್ರೆ c ಒಳಗ m1 ಎಷ್ಟೈತಿ ಮತ್ತೆ m2 ಎಷ್ಟೈತಿ ಅಂತ ಕೇಳೋಣ. ಹಾಗಾದ್ರೆ c ದ ಕೋಆರ್ಡಿನೇಟ್ ಅನ್ನು ಏನು ತಗೊಂತಿರೋ ನೀವು x and y. ಬಟ್ ಇಲ್ಲಿ ನಿಮಗೆ ಏನೈತೆ ಅಂದ್ರೆ ದ ಪಾಯಿಂಟ್ ವಿಚ್ ಇಸ್ ಲೈಸ್ ಆನ್ ದ ಆಕ್ಸಿಸ್ x ಆಕ್ಸಿಸ್. ಹಾಗಾದ್ರೆ ಯಾವುದಾದ್ರೂ ಒಂದು ಬಿಂದು x ಅಕ್ಷದ ಮೇಲೆ ಇದೆ ಅಂದ್ರೆ ಅದರ ಯಾರ ಬೆಲೆ 0 ಆಗುತ್ತದೆ, y ನ ಬೆಲೆ ಏನಾಗುತ್ತದೆ 0 ಆಗುತ್ತದೆ. ಹಾಗಾದ್ರೆ ನಾವು y ಏನಾಗುತ್ತದೆ ಆಸ್ ಅ 0 ಆಗುತ್ತದೆ. ಹಾಗಾದ್ರೆ ನಾವು ಏನು ಫೈಂಡ್ ಔಟ್ ಮಾಡಬೇಕಂದ್ರೆ m1 by m2 is equal to m1. ನಿಮಗೆ x1 y1 ಕೊಟ್ಟಾನ, x2 y2 ಕೊಟ್ಟಾನ, x and y ಒಳಗೆ y ವ್ಯಾಲ್ಯೂ ಕೊಟ್ಟಾನ, y ವ್ಯಾಲ್ಯೂ 0 ಯಾಕೆ ಹೇಳ್ರಿ which lies on the given point lies on the axis x axis. ಹಾಗಾದ್ರೆ x axis ಮ್ಯಾಗ ಐತಂದ್ರೆ y ನ ಬೆಲೆ ಏನೈತಿ 0 ಐತಿ. ಹಾಗಾದ್ರೆ y ನ ಬೆಲೆ 0 ಇದ್ದಾಗ x1 y1 x2 y2 ಬೆಲೆ ಕೊಟ್ಟಾಗ m1 m2 ನ ಕಂಡುಹಿಡಿಯಿರಿ. ಫಾರ್ಮುಲಾ ಯಾವುದು ಯೂಸ್ ಮಾಡಬೇಕಂದ್ರೆ y is equal to m1 y2 plus m2 y1 divided by m1 plus m2. ಈ ಪರ್ಟಿಕ್ಯುಲರ್ ಫಾರ್ಮುಲಾನ ಯೂಸ್ ಮಾಡಬೇಕು. ಹಾಗಾದ್ರೆ y is equal to m1 ಗೊತ್ತಿಲ್ಲ, y ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, y ವ್ಯಾಲ್ಯೂ ಎಷ್ಟು 0, m1 ಗೊತ್ತಿಲ್ಲ, y2 ವ್ಯಾಲ್ಯೂ -5 ಪ್ಲಸ್ m2 ಗೊತ್ತಿಲ್ಲ, y1 ವ್ಯಾಲ್ಯೂ ಗೊತ್ತಿಲ್ಲ ನಿಮಗೆ ಎಷ್ಟು 5, y1 5 y2 5 -9 ಡಿವೈಡೆಡ್ ಬೈ m1 plus m2 ಇದು m1 plus m2 ಇಲ್ಲಿ 0 ಮಲ್ಟಿಪ್ಲೈ ಆಗುತ್ತೆ. 0 into m1 plus m2 ಏನದು 0 is equal to -5 into m1 minus 5m1 5 into m2 5 into 5 into m2 ಎಷ್ಟು 5m2. ಈಗ ಏನು ಮಾಡೋಣ ನೋಡ್ರಿ, -m1 ಅನ್ನು ಈ ಕಡೆ ತಗೊಂಡು -5m1 ಏನಾಗುತ್ತೆ ಈ ಕಡೆ ಬಂದು ಪ್ಲಸ್ 5m1 ಆ ಕಡೆ ಬರೀ ಏನು ಉಳಿತಾ 5m2. ಹಾಗಾದ್ರೆ ಏನು ಮಾಡೋಣ, ಈ 5 ಆ ಕಡೆ ಕಳಿಸೋಣ, m2 ಈ ಕಡೆ ಕಳಿಸೋಣ, ಅವಾಗ m1 by m2 is equal to 5 ಇದು 5 ಇಲ್ಲಿ ಬರಬೇಕು, ಈ 5 ನ ಕೆಳಗೆ 5 5 ಕ್ಯಾನ್ಸಲ್ ಆಗಿ m1 by m2 ಎಷ್ಟು ಬರ್ತದೆ 1/1. ಚೆಕ್ ಮಾಡೋಣ ಸರ್. ಈ x ನ ಬೆಲೆಯನ್ನು ಕಂಡುಹಿಡಿಯಬೇಕು. ಈ x ನ ಬೆಲೆಯನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಂದ್ರೆ ನಮಗೆ m1 m2 ವ್ಯಾಲ್ಯೂ ಗೊತ್ತಿದೆ, ಮತ್ತೆ x1 y1 ಮತ್ತೆ x2 y2 ವ್ಯಾಲ್ಯೂ ಗೊತ್ತಿದೆ. x ಅನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಬೈ ಯೂಸಿಂಗ್ ಫಾರ್ಮುಲಾ. x ಫಾರ್ಮುಲಾ ಏನು m1 x2 plus m2 x1 divided by m1 plus m2. x is equal to x2 value 1. First m1 value m1 value 1, x2 value 1 plus m2 value 1, x1 value ya 4 -4 divided by m1 plus m2 m1 m2 1 1 is m1 plus m2 that is 1 plus 1. Next x is equal to 1 1 plus minus minus 4 1 1 plus 1 ಎಷ್ಟು 2 ಒಂದರಲ್ಲಿ 4 ಕಳೆದರೆ ಯಾವ -3 divided by ಎಷ್ಟು 2. The value of x is equal to -3/2. ಈ ರೀತಿ x ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಈಗ ಏನಾಗ್ತದೆ 5th ಮೇನ್ ಆಯ್ತು, ನೆಕ್ಸ್ಟ್ 6th ಮೇನ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. 6ನೇ ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆ ಒಳಗೆ ಏನು ಮಾಡ್ತಾರೆ, ABCD ಅಂತ ಹೇಳಿ ಒಂದು ಸಮಾಂತರ ಚತುರ್ಭುಜ ಅಥವಾ ಪ್ಯಾರಲೋಗ್ರಾಮ್ ಕೊಟ್ಟರೆ, ಆ ಪ್ಯಾರಲೋಗ್ರಾಮ್ ಕೊಟ್ಟರೆ ಅದ್ರದ್ದು A ದ ಕೋಆರ್ಡಿನೇಟ್ 1,2, B ದ ಕೋಆರ್ಡಿನೇಟ್ 4,y, ಇವನ್ C ದ ಕೋಆರ್ಡಿನೇಟ್ x,6 ಮತ್ತೆ D ದ ಕೋಆರ್ಡಿನೇಟ್ ಏನೈತೆ ಅಂದ್ರೆ 3,5. ಈ ರೀತಿ ABCD ವರ್ಟೈಸಸ್ ಗಳನ್ನು ಇರುವಂತ ಒಂದು ಪ್ಯಾರಲೋಗ್ರಾಮ್ ಇದೆ ಅಥವಾ ಸಮಾಂತರ ಯಾಭುಜ ಚತುರ್ಭುಜ. ಈ ರೀತಿ ಇದ್ದಾಗ ನಾವೇನ್ ಮಾಡಬೇಕಂದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ x ಅಂಡ್
y. ಈ ರೀತಿ ಕ್ವಶನ್ ಅನ್ನ ಎಕ್ಸಾಂಪಲ್ ಒಳಗೆ ನಾನು ಸಾಲ್ವ್ ಮಾಡಿದ್ವಿ. ಏನಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಡಯಾಗ್ನಲ್ಸ್ ಗಳನ್ನ ಎಳಿಬೇಕು, ಕರ್ಣಗಳನ್ನ ಎಳಿಬೇಕು. ಇಲ್ಲಿ ಕರ್ಣಗಳು ಯಾವುವು? ಎಸಿ ಒಂದು ಕರ್ಣ, ಸಮಾಂತರ ಚತುರ್ಭುಜದ ಎಸಿ ಕರ್ಣ, ಮತ್ತೆ ಇನ್ನೊಂದು ಬಿ ಡಿ ಒಂದು ಕರ್ಣ. ಹಾಗಾದ್ರೆ ಎರಡೂ ಕರ್ಣಗಳು ಪರಸ್ಪರ ಒಂದು ಬಿಂದುವಿನಲ್ಲಿ, ಸಾಮಾನ್ಯ ಬಿಂದುವಿನಲ್ಲಿ ಛೇದಿಸ್ತವೆ. ದೇ ವಿಲ್ ಇಂಟರ್ಸೆಕ್ಟ್ ಅಟ್ ಅ ಕಾಮನ್ ಪಾಯಿಂಟ್, ದಟ್ ಈಸ್ ಎ ಬಿ ಸಿ ಡಿ ಆದ ಈ ಪಾಯಿಂಟ್ ಗೆ ಅಂತ ನಾನು ಇ ಅಂತ ಹೇಳ್ತೀನಿ. ಹಾಗಾದ್ರೆ ಈ ಇ ಅನ್ನೋ ಎಂಬ ಪಾಯಿಂಟ್ ವಿಚ್ ಇಸ್ ಮಿಡ್ ಪಾಯಿಂಟ್ ಆಫ್ ಯಾಸಿ ಎಸಿ. ಹಾಗಾದ್ರೆ ಎಸಿ ದ ಮಿಡ್ ಪಾಯಿಂಟ್ ಇ. ಅದೇ ರೀತಿ ಬಿ ಡಿ ದ ಮಿಡ್ ಪಾಯಿಂಟ್ ಯಾವುದು? ಇ. ಹಾಗಾದ್ರೆ ಬಿ ಡಿ ದ ಮಿಡ್ ಪಾಯಿಂಟ್ ಇ, ಮತ್ತೆ ಇವನ್ ಎಸಿ ದ ಮಿಡ್ ಪಾಯಿಂಟ್ ಯಾವುದು? ಇ. ಹಾಗಾದ್ರೆ ನಾವೇನ್ ಮಾಡ್ಬೇಕಂದ್ರೆ ದ ಮಿಡ್ ಪಾಯಿಂಟ್ ಆಫ್ ಯಾಸಿ ಎಸಿ, ಎಸಿ ನ ಮಧ್ಯ ಬಿಂದು ಯಾರಿಗೆ ಸಮನಾಗಿದೆ? ಬಿಡಿ. ಮಿಡ್ ಪಾಯಿಂಟ್ ಆಫ್ ಯಾಡಿ ಬಿಡಿ. ಇದರ ಅರ್ಥವೇನು? ಎಸಿ ನ ಮಧ್ಯ ಬಿಂದುನು ಅದ, ಬಿಡಿ ನ ಮಧ್ಯ ಬಿಂದುನು ಅದ. ಹಾಗಾದ್ರೆ ನಾವು ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಬೇಕು. ಇದಕ್ಕೆ ಫಸ್ಟ್ ಎಸಿ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಬೇಕು. ಎ ಮತ್ತು ಸಿ ಗೆ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿದ್ರೆ ಇದಕ್ಕೆ ನಾವೇನು x1 ಮತ್ತು y1, ಇದಕ್ಕೆ ಏನಪ್ಪ x2 ಮತ್ತು y2. ಇದಕ್ಕೆ ಹೇಳ್ರಿ ಎಸಿ ಐತಲ್ಲ, ಅದಕ್ಕೆ ಎಸಿ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಬೇಕು. ಅವಾಗ ಮಿಡ್ ಪಾಯಿಂಟ್ ಫಾರ್ಮುಲಾ ಏನಾಗುತ್ತಪ್ಪ? x1 plus x2 divided by 2, that is 1 plus x divided by 2. ಡೈರೆಕ್ಟ್ ಬರುತ್ತೆ ನಮ್ಮ ಫಾರ್ಮುಲಾ ಬಿಲ್ ಅಂದ್ರೆ ಏನು? x1 plus x2 divided by 2 ಅಂದ್ರೆ 1 plus x divided by 2, y1 plus y2 divided by 2 ಅಂದ್ರೆ ಎಷ್ಟು ಆಗ್ತದೆ? 2 plus 6 divided by 2, y1 plus y2 divided by 2, which is mid point of AC. AC ನ ಮಧ್ಯ ಬಿಂದು ಯಾವ ರೀತಿ ಕಂಡುಹಿಡಿಯಬೇಕು? 1 plus x divided by 2 ಮತ್ತೆ 2 plus 6 divided by 2. ಫಾರ್ಮುಲಾ ಏನು? x1 plus x2 divided by 2 ಮತ್ತೆ y1 plus y2 divided by 2. ಇದು AC ದ. ನೆಕ್ಸ್ಟ್ BD ಮಿಡ್ ಪಾಯಿಂಟ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ ನೀವು? ಒಂದಕ್ಕೆ x1 ಮತ್ತೆ y1 ನೋಡ್ರಿಪ್ಪ, ಇದಕ್ಕೆ ಏನಂದ್ರೆ x2 ಮತ್ತೆ y2. ಫಾರ್ಮುಲಾ ಹಾಕಿದ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಏನು ಹೇಳ್ರಿ? x1 plus x2 divided by 2, that is 4 plus 3 divided by 2, ಇನ್ನೊಂದು ಏನಿತ್ತು? y plus 5 divided by 2, y plus 5 divided by 2, ಇನ್ನೊಂದು 4 plus 3 divided by 2, x1 plus x2 divided by 2 ಮತ್ತೆ y1 plus y2 divided by 2. ಈಗ ಸಾಲ್ವ್ ಮಾಡಿದ್ರೆ ನಿಮ್ಗೆ x1 ಇಂದ ಸಿಗುತ್ತೆ, y1 ಇಂದ ಸಿಗುತ್ತೆ. ಇದನ್ನೇನು ಗುಡ್ಸಾಕ್ ಬರಂಗಿಲ್ಲ, ಅದಕ್ಕೆ ನಾವೇನ್ ಮಾಡೋದು? 1 plus x divided by 2 as it is. ಇದು ಎಷ್ಟು ಆಗ್ತದೆ? 6 2 8 divided by 2 ಅಂದ್ರೆ ಎಷ್ಟು? 4 ಅಲ್ಲ? 6 2 8, 2 1 2 4 8, ಬರೀ ಎಷ್ಟು ಇರ್ತದೆ? 4 ಯಾವ ರೀತಿ ಉಳಿತು ನೋಡ್ರಲ್ಲೇ? 6 plus 2 8, 2 1 2 4 8. ಆನ್ಸರ್ ಎಷ್ಟು ಬಂದಿದೆ? 4. ನೆಕ್ಸ್ಟ್ 4 plus 3 ಎಷ್ಟು? 7. 7 by 2 ಇದನ್ನೇನು ಮಾಡಕ್ ಬರಲ್ಲ, ಹಂಗೆ ಹೇಳ್ರಿ. y plus 5 divided by 2. ಈಗ ನಮ್ಗೆ ಏನು ಗೊತ್ತಂದ್ರೆ ಇದು ಮಿಡ್ ಪಾಯಿಂಟ್, ಇದು ಮಿಡ್ ಪಾಯಿಂಟ್. ಹಾಗಾದ್ರೆ ಫಸ್ಟ್ ಟರ್ಮ್ ಇಸ್ ಈಕ್ವಲ್ ಟು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ ಇಸ್ ಈಕ್ವಲ್ ಟು ಯಾವ ಟರ್ಮ್? ಸೆಕೆಂಡ್ ಟರ್ಮ್. ಅದನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ರಿ. ಏನೈತಪ್ಪ ಅದು? 1 plus x divided by 2 ಯಾರಿಗೆ ಸಮ ಆಯ್ತು ಹೇಳ್ರಿ? ಯಾವ ಬೈ 2? 7 ಬೈ 2. ಅವಾಗ 2 2 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಅವಾಗ 1 plus x is equal to 7, x is equal to 7 plus 1 ಹಾಕಿದ್ರೆ ಏನಾಗುತ್ತೆ? minus x is equal to 6 7. x ನ ಬೆಲೆ ಎಷ್ಟು? 6. ಅದೇ ರೀತಿ y ನ ಬೆಲೆ ಏನು ಕಂಡುಹಿಡಿದಿರಿ? ಸೆಕೆಂಡ್ ಟರ್ಮ್ is equal to ಸೆಕೆಂಡ್ ಟರ್ಮ್, that is 4 is equal to ಎಷ್ಟು? y plus 5 divided by 2. ಸೆಕೆಂಡ್ ಟರ್ಮ್ ಅದರಾಗಿದೆ ಸೆಕೆಂಡ್ ಟರ್ಮ್. 4 is equal to y plus 5 divided by 2. 4 is equal to y plus 5 divided by 2. ಇದನ್ನ ಮಲ್ಟಿಪ್ಲೈ ಮಾಡ್ರಿ. 2 ಹಾಕಲ್ಲ ಎಷ್ಟು? 8 is equal to y plus 5 plus 5 ಈ ಕಡೆ ಬಂದ್ರೆ ಏನಾಗುತ್ತೆ? minus 5. 8 minus 5 is equal to y. y is equal to ಎಷ್ಟು? x ನ ಬೆಲೆನೂ ಸಿಕ್ತು ಮತ್ತೆ y ನ ಬೆಲೆನೂ ಸಿಕ್ತು. 7ನೇ ಪ್ರಶ್ನೆ. ಒಂದು ಸರ್ಕಲ್ ಇದೆ, ಆ ಸರ್ಕಲ್ ದ ಡಯಾಮೀಟರ್ ದಟ್ ಇಸ್ AB. ಇಲ್ಲಿ ಡಯಾಮೀಟರ್ AB ಆಯ್ತಂದ್ರೆ B ದ ಕೋಆರ್ಡಿನೇಟ್ ಕೊಟ್ಟನ ದಟ್ ಇಸ್ 1, 4. ಮತ್ತೆ ಸೆಂಟರ್ ಆಫ್ ದ ಸರ್ಕಲ್ O ಅದರದ್ದು ಕೋಆರ್ಡಿನೇಟ್ ಕೊಟ್ಟನ 2, -3. ಬಟ್ ಇಲ್ಲಿ A ದ ಕೋಆರ್ಡಿನೇಟ್ ಕೊಟ್ಟಿಲ್ಲ. ಹಾಗಾದ್ರೆ ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಮಿಡ್ ಪಾಯಿಂಟ್ ಕೋಆರ್ಡಿನೇಟ್ ಕೊಟ್ಟನ, ಇನ್ನೊಂದು ಲಾಸ್ಟ್ ಕೋಆರ್ಡಿನೇಟ್ ಕೊಟ್ಟನ, ಬಟ್ ಫಸ್ಟ್ ಕೋಆರ್ಡಿನೇಟ್ ಕೊಟ್ಟಿಲ್ಲ. ಹಾಗಾದ್ರೆ ನಮಗೆ ಸೆಕ್ಷನ್ ಫಾರ್ಮುಲಾ ಅಥವಾ ಮಿಡ್ ಪಾಯಿಂಟ್ ಫಾರ್ಮುಲಾದ ರೂಢಿ ಏನಂತ ಹೇಳ್ರಿ? ಫಸ್ಟ್ ಪಾಯಿಂಟ್ ಅನ್ನು ನಾವು ಏನಂತ ತಗೋತೀವಿ? ಆಸ್ x1 ಮತ್ತೆ y1. ಲಾಸ್ಟ್ ಪಾಯಿಂಟ್ ಅನ್ನು ಏನು ತಗೋತೀವಿ? x2 ಮತ್ತೆ y2. ಮಿಡಲ್ ಪಾಯಿಂಟ್ ಅನ್ನು ಆಸ್ x and y. ಈ ಕ್ವೆಶ್ಚನ್ ಏನೈತೆ ಅಂದ್ರೆ xy ಗಿವನ್ ಐತಿ, x2 y2 ನು ಗೊತ್ತೈತಿ, ಜಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? x1 and y1. ಅದಕ್ಕೆ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ P ಅಂತ ಕೇಳ, ಏನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ. ಹಾಗಾದ್ರೆ ನಾವು ಯಾವ ಫಾರ್ಮುಲಾ ಹಾಕ್ಬೇಕಂದ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕ್ಬೇಕು. ಮಿಡ್ ಪಾಯಿಂಟ್ ಫಾರ್ಮುಲಾ ಏನು? ಯಾರ ಮಿಡ್ ಪಾಯಿಂಟ್ ಯಾರು ಹೇಳ್ರಿ? ಓದ್ ಮಿಡ್ ಪಾಯಿಂಟ್ ಯಾವ? AB. ಹಾಗಾದ್ರೆ ನಾವೇನ್ ಹೇಳ್ಬೇಕಂದ್ರೆ ಮಿಡ್ ಪಾಯಿಂಟ್
ಮಿಡ್ ಪಾಯಿಂಟ್ ಆಲ್ರೆಡಿ ಎಷ್ಟಿದೆ ಹೇಳ್ರಿ ಮಿಡ್ ಪಾಯಿಂಟ್ ಫಾರ್ಮುಲಾ x1 plus x2 divided by 2 comma y1 plus ಏನು y2 divided by 2 ಇದೆ ನೋಡಿ ಮಿಡ್ ಪಾಯಿಂಟ್ ಫಾರ್ಮುಲಾ ಇದೆ ಹಾಗಾದ್ರೆ ಮಿಡ್ ಪಾಯಿಂಟ್ ಆಲ್ರೆಡಿ ಗೊತ್ತಿದೆ ನಮಗೆ ಮಿಡ್ ಪಾಯಿಂಟ್ ಎಷ್ಟು 2 comma 3 minus 3 ನಾ ಮಿಡ್ ಪಾಯಿಂಟ್ ಜಾಗಕ್ಕೆ ಎಷ್ಟು ಬರ್ತೇನೆ ನೋಡ್ರಿ 2 comma 3 ಬರ್ತೇನಪ್ಪ minus 3 ಇಲ್ಲ ಮಿಡ್ ಪಾಯಿಂಟ್ ಫಾರ್ಮುಲಾ ಪ್ರಕಾರ x1 plus x2 divided by 2 y1 plus y2 divided by 2 ಹಾಕಿದ್ರೆ ಏನಾಗುತ್ತೆ ಹೇಳ್ರಿ x1 ಗೊತ್ತಿಲ್ಲ x1 ಬಟ್ x2 ಗೊತ್ತಿದೆಪ್ಪ ನಿಮಗೆ ಎಷ್ಟು 1 divided by 2 ನೋಡ್ರೋ ಮಿಡ್ ಪಾಯಿಂಟ್ ಫಾರ್ಮುಲಾ is equal to x1 plus x2 divided by 2 comma y1 plus y2 divided by 2 ಮಿಡ್ ಪಾಯಿಂಟ್ ಆಲ್ರೆಡಿ ಗೊತ್ತೈತೆ ಯಾಕಂದ್ರೆ ದ ಮಿಡ್ ಪಾಯಿಂಟ್ ಆಫ್ AB that is O ದ ಕೋಆರ್ಡಿನೇಟ್ ಎಷ್ಟು ಹೇಳ್ರಿ 2 comma 3 minus 3 is equal to x1 plus x2 ದೊಳಗ x1 ಗೊತ್ತಿಲ್ಲ ಬಟ್ x2 ಗೊತ್ತೈತಿ ಅದಕ್ಕೆ x1 plus 1 divided by 2 ಮತ್ತೆ ಅದೇ ರೀತಿ y1 ಗೊತ್ತಿಲ್ಲಪ್ಪ ನಿಮಗೆ y1 ಗೊತ್ತಿಲ್ಲ y1 ಗೊತ್ತಿಲ್ಲ ಅದನ್ನ ಫೈಂಡ್ ಔಟ್ ಮಾಡಬೇಕು ಬಟ್ y2 ಗೊತ್ತಿಲ್ಲ y2 ಎಷ್ಟು 4 divided by 2 ಹಾಗಾದ್ರೆ ಕಾಮನ್ ಒಳಗೆ ನಾವ್ ಏನು ಮಾಡಬಹುದು ಫಸ್ಟ್ ಟರ್ಮ್ is equal to ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ is equal to ಯಾವ ಟರ್ಮ್ ಸೆಕೆಂಡ್ ಟರ್ಮ್ ಅದರ ಪ್ರಕಾರ ಏನಾಗುತ್ತೆ ಹೇಳ್ರಿ 2 ಅಂದ್ರೆ ಎಷ್ಟು x1 plus 1 divided by 2 ಅಲ್ಲಪ್ಪ ಇದನ್ನ ಸಾಲ್ವ್ ಮಾಡಿದ್ರೆ ನೋಡಿ ಒಂದೇ ಪದ ಇದರೊಳಗೆ ಒಂದೇ ಪದ ಇದರ ಒಂದೇ ಪದ 2 ಆದ್ರೆ ಇದರ ಒಂದೇ ಪದ ಏನಿದೆ x1 plus 1 divided by 2 ಅದಕ್ಕೆ 2 ಎಳೆ ಎಷ್ಟು ಆಗ್ತದೆ 4 is equal to x1 plus 1 plus 1 ಈ ಕಡೆಗೆ ಏನಾಗುತ್ತೆ minus 1 ಅದಕ್ಕೆ 4 minus 1 is equal to x1 ಫೈನಲ್ ಆಗಿ x1 ವ್ಯಾಲ್ಯೂ ಎಷ್ಟು ಸಿಗುತ್ತೆ ಹೇಳ್ರಿ 3 ಸಿಗಲ್ಲ x1 is nothing but 3 ಈಗ y1 ಫೈಂಡ್ ಔಟ್ ಮಾಡಬೇಕು y1 ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ಕಂಪೇರ್ ಮಾಡ್ರಿ ಸೆಕೆಂಡ್ ಪಾಯಿಂಟ್ is equal to ಸೆಕೆಂಡ್ ಪಾಯಿಂಟ್ ಅಂದ್ರೆ -3 is equal to ಏನು y1 plus 4 divided by 2 -3 is equal to y1 plus 4 divided by 2 ಎರಡು ಮೂರನೇ ಎಷ್ಟು ಯಾರು minus is equal to y1 plus 4 plus 4 ಈ ಕಡೆ ಏನಾಗುತ್ತೆ minus 6 plus 4 minus 4 is equal to y1 ಕರೆಕ್ಟ್ minus 6 minus 4 ಎಷ್ಟು ಆಗುತ್ತೆ minus 10 ಹಾಗಾದ್ರೆ y1 ವ್ಯಾಲ್ಯೂ ಎಷ್ಟು ಅಂದ್ರೆ minus 10 3 comma minus 10 that is coordinate of A ಈಸಿ ಐತಲ್ಲ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಹೇಳ್ರಿ ಮಿಡ್ ಪಾಯಿಂಟ್ ಫಾರ್ಮುಲಾ 8th ಕ್ವೆಶ್ಚನ್ ನೋಡ್ರಪ್ಪ AB ಅಂತ ಹೇಳೋ ಒಂದು ಲೈನ್ ಆ AB ಲೈನ್ ಅನ್ನ ಕಟ್ ಮಾಡೋದಂತ ಪಾಯಿಂಟ್ ಯಾವ್ದಂದ್ರೆ P ಇಲ್ಲಿ A ದ ಕೋಆರ್ಡಿನೇಟ್ ಎಷ್ಟು ಐತೆ ಅಂದ್ರೆ -2 -2 B ದ ಕೋಆರ್ಡಿನೇಟ್ 2 -4 ಅಂತ ಹೇಳಿ ಎರಡು ಕೋಆರ್ಡಿನೇಟ್ಸ್ ಗಳನ್ನ ಕೊಟ್ಟಾನ ಮತ್ತೆ P ಅಂತ ಹೇಳಿ AB ಲೈನ್ ಅನ್ನ ಲೈನ್ ಸೆಗ್ಮೆಂಟ್ ಅನ್ನ ಕಟ್ ಮಾಡಿದಲ್ಲ ಅದರ ಕೋಆರ್ಡಿನೇಟ್ ಗೊತ್ತಿಲ್ಲ ಅದನ್ನ XY ಅಂತ ಅವನ್ನ ಕಂಡುಹಿಡಿಯಬೇಕು XY ಫೈಂಡ್ ಔಟ್ ಮಾಡಬೇಕು ಬಟ್ ಪ್ರಾಬ್ಲಮ್ ಏನು ಗೊತ್ತೇನಾ M1 ನು ಕೊಟ್ಟಿಲ್ಲ M2 ನು ಕೊಟ್ಟಿಲ್ಲ M1 ಅಂದ್ರೆ ಏನಪ್ಪ AP ನ M2 ಅಂದ್ರೆ ಏನು ಹೇಳ್ರಿ PB ಅಥವಾ BP ಅಂತ ಹೇಳ್ತಾರೆ ಈಗ ನಾವು AP ನು ಗೊತ್ತಿಲ್ಲ BP ನು ಗೊತ್ತಿಲ್ಲ ಅದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ನಮ್ಮ ಕ್ವೆಶ್ಚನ್ ಒಳಗೆ ಏನಂದ್ರೆ AP is equal to 3/7 into AB ಅಂತ ಇದರ ಈ ಮಾಹಿತಿಯಿಂದ ನಾವು ಕಂಡುಹಿಡಿಯಬೇಕು ಇಲ್ಲೇನೈತೆ ಹೇಳ್ರಿ ನಾವು ಹೆಂಗ್ ಸಾಲ್ವ್ ಮಾಡ್ತೀವಿ ಇಂಟು AB ನ ಡಿವೈಡೆಡ್ ಬೈ AB ಮಾಡ್ತೀವಿ ಅವಾಗ ಏನಾಗುತ್ತೆ ಹೇಳ್ರಿ AP divided by AB is equal to 3/7 ಹಾಗಾದ್ರೆ ಇದರಿಂದ ನಮಗೆ ಒಂದು ಮಾಹಿತಿ ಗೊತ್ತಾಗುತ್ತೆ ಅಂದ್ರೆ AP ಎಷ್ಟು ಅಂತ 3 ಹಾಗಾದ್ರೆ AP ಇದೆ ಅದಲ್ಲ AP ಇದೆ ಅಂದ್ರೆ M1 ಅಂದ್ರೆ ಎಷ್ಟು 3 ಭಾಳ ಮಂದಿ ಏನು ಮಾಡ್ತಾರೆ M2 7 ಬರ್ಬಿಡ್ತಾರೆ ನೋಡಿ ಬಟ್ M2 7 ಆಗಲ್ಲ ಯಾಕೆ ಹೇಳ್ರಿ ಇದು ಯಾವ ಬಿ ಇದು AB ಅಂದ್ರೆ ಟೋಟಲ್ ಅಲ್ಲ AB ಇದು ಎಷ್ಟಿದೆ 7 ಇದು ಟೋಟಲ್ AB 7 ಟೋಟಲ್ 7 ಅದ್ರಾಗ ಎಷ್ಟು 3 ರಿಮೈನಿಂಗ್ ಎಷ್ಟು ಹೇಳ್ರಿ 4 ಯಾಕೆ ಹೇಳ್ರಿ 3 ಪ್ಲಸ್ 4 ಎಷ್ಟು ಆಗುತ್ತೆ 7 ಅವ ಮೊದಲು ಕೊಟ್ಟಿದ್ದು AP ವ್ಯಾಲ್ಯೂ AP ಅಂದ್ರೆ 3 M1 3 and AB ವ್ಯಾಲ್ಯೂ ಕೊಟ್ಟ A and B AB ವ್ಯಾಲ್ಯೂ ಟೋಟಲ್ ಎಷ್ಟು 7 ಹಾಗಾದ್ರೆ ಇದು 3 ಇಷ್ಟ 3 ಟೋಟಲ್ 7 ಹಾಗಾದ್ರೆ 7ರಲ್ಲಿ 3 ಕಳೆದ್ರೆ 4 ಅವಾಗ 3 ಪ್ಲಸ್ 4 ಎಷ್ಟು 7 ಈಗ ನಿಮಗೆ M1 ವ್ಯಾಲ್ಯೂ ಗೊತ್ತಾಯ್ತು M2 ವ್ಯಾಲ್ಯೂ ಗೊತ್ತಾಯ್ತು ಅದೇ ರೀತಿ x1 ಮತ್ತು y1 ಮತ್ತಪ್ಪ x2 y2 x1 y1 ಗೊತ್ತಾಯ್ತು x2 y2 ವ್ಯಾಲ್ಯೂ ಗೊತ್ತಾಯ್ತು M1 M2 ವ್ಯಾಲ್ಯೂ ಗೊತ್ತಾಯ್ತು ಜಸ್ಟ್ ಏನು ಫೈಂಡ್ ಔಟ್ ಮಾಡೋದು x and y by using section formula ಅಥವಾ ಭಾಗ ಪ್ರಮಾಣ ಸೂತ್ರ ಫಾರ್ಮುಲಾ is x is equal to m1 x2 plus m2 x1 divided by m1 plus m2 ಭಾಗ ಪ್ರಮಾಣ ಸೂತ್ರ ಗೊತ್ತಿರಬೇಕು ನೀವು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದು ಅವಾಗ x is equal to m1 ವ್ಯಾಲ್ಯೂ ಹೇಳ್ರಿ ಸರ್ ಎಷ್ಟು 3 ನ 3 into x2 2 plus m2 ವ್ಯಾಲ್ಯೂ 4 x1 2 minus 2 divided by m1 plus m2 is nothing but 3 plus 4 ಅವಾಗ x is equal to 2 3 ಎಷ್ಟು 6
ಪ್ಲಸ್ ಮೈನಸ್ ಮೈನಸ್ 4 ಎರಡೇ 8 ಅಲ್ಲ 2 3 6 ಪ್ಲಸ್ ಮೈನಸ್ ಮೈನಸ್ 4 ಎರಡೇ 8 4 3 7 ಈಗ 6ರಲ್ಲಿ 8 ಕಳೆದರೆ ಯಾವ 2 ಮೈನಸ್ 2 6ರಲ್ಲಿ 8 ಕಳೆದರೆ ಮೈನಸ್ 2 ಡಿನಾಮಿನೇಟರ್ ಒಳಗೆ ಏನೈತಿ 7 ಐತಿ ಅಂದ್ರೆ ದ ವ್ಯಾಲ್ಯೂ ಆಫ್ x is equal to minus 2 divided by 7 as it is y value find out ಮಾಡಬೇಕು y ಫಾರ್ಮುಲಾ ಏನಪ್ಪ y is equal to m1 y2 plus m2 y1 divided by m1 plus m2 ಭಾಗ ಪ್ರಮಾಣ ಸೂತ್ರ m1 ನ ಬೆಲೆ 3 y2 ನ ಬೆಲೆ ಯಾಕೆ -4 plus m2 ನ ಬೆಲೆ 4 y1 ನ ಬೆಲೆ -2 divided by m1 plus m2 ಅಂದ್ರೆ 3 plus 4 ಹೇಳಪ್ಪ ಪ್ಲಸ್ ಮೈನಸ್ ಮೈನಸ್ 4 ಮೂರಲೆ ಪ್ಲಸ್ ಮೈನಸ್ ಮೈನಸ್ 4 ಏಳೆ 4 ಪ್ಲಸ್ 3 ಅಂದ್ರೆ ಎಷ್ಟು 7 ಈಗ ಹೇಳ್ರಿ -12 -8 ಎಷ್ಟಾಗುತ್ತೆ -20 divided by 7 y value -20 divided by 7 ಆನ್ಸರ್ ಚೆಕ್ ಮಾಡಿ 9th ಕ್ವೆಶ್ಚನ್ ನೋಡಿ ಅದರೊಳಗೆ a ಕೋಆರ್ಡಿನೇಟ್ ಕೊಟ್ಟನ -2, 2 and b ಕೋಆರ್ಡಿನೇಟ್ ಕೊಟ್ಟನ 2, 8 ಅಂದ್ರೆ a ಮತ್ತು b ಅನ್ನ ಏನ್ ಲೈನ್ ಐತೆ ನೋಡಿದ್ರು ಈ ಲೈನ್ ಸೆಗ್ಮೆಂಟ್ ಅನ್ನ 4 ಈಕ್ವಲ್ ಪಾರ್ಟ್ಸ್ ಒಳಗೆ ಡಿವೈಡ್ ಮಾಡೋದು 4 ಸಮಭಾಗ ಮಾಡೋದು ನೋಡಿ 4 ಸಮಭಾಗ ಮಾಡ್ಬೇಕಂದ್ರ ಮಧ್ಯದಲ್ಲಿ 3 ಬಿಂದುಗಳನ್ನ ಕಟ್ ಮಾಡೋದು ಅಂದ್ರೆ ಎ ಬಿ ಲೈನ್ ಅಲ್ಲಿ 3 ಮಧ್ಯ ಬಿಂದುಗಳನ್ನು ಕಟ್ ಮಾಡಿದ ದಟ್ ಇಸ್ ಸಿ ಡಿ ಇ ಈ ರೀತಿ ಮಾಡಿದ್ರೆ ಏನಂತಂದ್ರೆ 4 ಸಮಭಾಗಗಳು ಸಿಕ್ಕು ನಮಗೆ ಯಾವ್ಯಾವ 4 ಸಮಭಾಗಗಳು ಒಂದು ಎ ಸಿ ಇನ್ನೊಂದು ಸಿ ಡಿ ಅದೇ ರೀತಿ ಡಿ ಇ ಮತ್ತೆ ಇ ಬಿ ಆಗುತ್ತೆ ಈಗ 1 by 1 ಏನ್ ಮಾಡ್ಬೇಕಂದ್ರೆ ಸಿ ದು ಕೋಆರ್ಡಿನೇಟ್ ಫೈಂಡ್ ಔಟ್ ಮಾಡಬೇಕು ಅದಾದ್ಮೇಲೆ ಡಿ ದು ಕೋಆರ್ಡಿನೇಟ್ ಫೈಂಡ್ ಔಟ್ ಮಾಡಬೇಕು ಅದಾದ್ಮೇಲೆ ಇ ಕೋಆರ್ಡಿನೇಟ್ ಅನ್ನ ಫೈಂಡ್ ಔಟ್ ಮಾಡಬೇಕು ಫಸ್ಟ್ ಸಿ ಕೋಆರ್ಡಿನೇಟ್ ಅನ್ನ ಫೈಂಡ್ ಔಟ್ ಮಾಡೋಣ ಯಾಕಂದ್ರೆ ಈ ರೀತಿ ಲೆಕ್ಕ ನಾವು ತ್ರೈಭಾಜಿಕ ಮಾಡಿದ್ವಿ ಈಗ 3 ಭಾಗ ಮಾಡಿದ್ವಿ ಈಗ ಅದು 4 ಭಾಗ ಅದು ಸೇಮ್ ಬಟ್ ಒಂದು ಎಕ್ಸ್ಟ್ರಾ ಪಾಯಿಂಟ್ ಬರ್ತೈತಿ 4 ಭಾಗದಲ್ಲಿ ಸಿ ಪಾಯಿಂಟ್ ಅನ್ನು ನೀವು ಗಮನಿಸಿದ್ರೆ m1 by m2 ಯಾವ ರೀತಿ ಬರ್ತದೆ m1 ಅಂದ್ರೆ ಎಷ್ಟು ಭಾಗ ಲೆಫ್ಟ್ ಸೈಡ್ ಎಷ್ಟು ಭಾಗ ಐತಿ ಒಂದು ಭಾಗ ಬಟ್ ಅದೇ ಸಿ ಪಾಯಿಂಟ್ ಒಳಗೆ m2 ಸಿ ಆ ಕಡೆ ಎಷ್ಟು ಭಾಗ ನೋಡಿ 1 2 3 ಹಾಗಾದ್ರೆ m1 by m2 ದಟ್ ಇಸ್ ಯಾವ ಐತಿ 1 by 3 m1 ಅಂದ್ರೆ 1 m2 ಅಂದ್ರೆ 3 x1 and y1 ಆಲ್ರೆಡಿ ಗೊತ್ತದವು x1 ಮತ್ತೆ y1 ಮತ್ತೆ ಏನಪ್ಪ ಇದೆ x2 ಮತ್ತೆ y2 ಯು ಫಿಕ್ಸ್ ಯು ಸಿ ಕಂಡುಹಿಡಿಯುವಾಗ x1 y1 x2 y2 ಅದೇ ಡಿ ಕಂಡುಹಿಡಿಯುವಾಗ x1 y1 x2 y2 ಅದೇ ಇ ಕಂಡುಹಿಡಿಯುವಾಗ x1 y1 x2 y2 ಸೇಮ್ ಬಟ್ m1 m2 ವ್ಯಾಲ್ಯೂ ಕಂಟಿನ್ಯೂಸ್ಲಿ ಏನಾಗ್ತವೆ ಚೇಂಜ್ ಆಗ್ತವೆ ಮೊದಲನೇ ಸಿ ಪಾಯಿಂಟ್ ನಲ್ಲಿ m1 ಅಂದ್ರೆ 1 m2 ಅಂದ್ರೆ 3 ಅವಾಗ x ನ ಫಾರ್ಮುಲಾ ಹಾಕೋಣ ಸೆಕ್ಷನ್ ಫಾರ್ಮುಲಾ x is equal to m1 x2 plus m2 x1 divided by m1 plus m2 ಈ ರೀತಿ ನಾವು ಭಾಗ ಪ್ರಮಾಣ ಸೂತ್ರವನ್ನು ಬಳಸಿದಾಗ x is equal to m1 ನ ಬೆಲೆ 1 x2 ನ ಬೆಲೆ 2 m2 ನ ಬೆಲೆ 3 x1 ನ ಬೆಲೆ ಎಷ್ಟು -2 divided by m1 plus m2 ಅಂದ್ರೆ ಏನಪ್ಪ 1 plus 3 ಅದೇ ರೀತಿ 2 ಒಂದೇ 2 ಪ್ಲಸ್ ಮೈನಸ್ ಮೈನಸ್ 3 ಎಷ್ಟು 6 ಡಿವೈಡೆಡ್ ಬೈ 1 ಪ್ಲಸ್ 3 ಅಂದ್ರೆ ಎಷ್ಟು ಹೇಳ್ರಿ 4 2ರಲ್ಲಿ 6 ಕಳೆದ್ರೆ ಯಾ 4 -4 ಡಿವೈಡೆಡ್ ಬೈ 4 4 ಕ್ಯಾನ್ಸಲ್ ಔಟ್ ಆಗಿ x is equal to ಯಾವ 1 ಹಾಗಾದ್ರೆ ಸಿ ಕೋಆರ್ಡಿನೇಟ್ x ಸಿಕ್ತು ದಟ್ ಇಸ್ -1 ಅದೇ ರೀತಿ y ಕಂಡುಹಿಡಿಯಿರಿ y ಕಂಡುಹಿಡಿಯುವಂತ ಫಾರ್ಮುಲಾ ಏನು ಹೇಳ್ರಪ್ಪ y is equal to m1 y2 plus m2 y1 divided by m1 plus m2 ಆವಾಗ y ಫಾರ್ಮುಲಾ ಏನಾಗುತ್ತೆ ಹೇಳ್ರಿ ಫಾರ್ಮುಲಾ ತಕ್ಕ ವ್ಯಾಲ್ಯೂಸ್ ಗಳನ್ನು ಹಾಕಿದ್ರೆ m1 ಅಂದ್ರೆ 1 y2 ಅಂದ್ರೆ y2 ವ್ಯಾಲ್ಯೂ ಕೊಟ್ಟ ನಾನು ನೋಡ್ರಿ 8 ಪ್ಲಸ್ m2 ವ್ಯಾಲ್ಯೂ 3 y1 ವ್ಯಾಲ್ಯೂ 2 m1 plus m2 that is 1 plus 3 y is equal to 8 ಒಂದೇ 8 2 ಮೂರಲೆ 6 3 plus 1 ಎಷ್ಟು 4 8 plus 6 ಎಷ್ಟು 14 divided by 4 2 ಏಳೆ 14 2 ಏಳೆ 4 ಆನ್ಸರ್ ಎಷ್ಟು ಹೇಳಿ ಯಾವ ಬೇಕು 7 by 2 ಹಾಗಾದ್ರೆ ಇದು ಸಿ ಕೋಆರ್ಡಿನೇಟ್ ಈಗ ನಮಗೆ ಸಿ ಕೋಆರ್ಡಿನೇಟ್ ಸಿಕ್ತಾ ಅದೇ ರೀತಿ ನಾವು ಡಿ ಕೋಆರ್ಡಿನೇಟ್ ಅನ್ನು ಫೈಂಡ್ ಔಟ್ ಮಾಡಬೇಕು ಬಟ್ ಡಿ ಕೋಆರ್ಡಿನೇಟ್ ಅನ್ನು ಫೈಂಡ್ ಔಟ್ ಮಾಡುವಾಗ m1 m2 ವ್ಯಾಲ್ಯೂ ಚೇಂಜ್ ಆಗಬೇಕು ಯಾಕಂದ್ರೆ ಡಿ ಅಂದ್ರೆ m1 2 ಆಗುತ್ತೆ m2 2 ಆಗುತ್ತೆ ಫಸ್ಟ್ ನಾವು ಸಿ ಪಾಯಿಂಟ್ ಫೈಂಡ್ ಔಟ್ ಮಾಡಿದ್ ಬರ್ಕೋರಿ ಆಮೇಲೆ ನಾನು ಡಿ ಪಾಯಿಂಟ್ ಫೈಂಡ್ ಔಟ್ ಮಾಡೋದು ಹೇಳ್ತೇನೆ
ಡಿ ಪಾಯಿಂಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ m1 by m2 ಏನು ಬರ್ತಂದ್ರೆ ನೋಡ್ರಿ ಅಟ್ ಡಿ ಅಂತ ಬರ್ದೆ ನಾನು ಅಟ್ ಡಿ ಅಂತ ಬರೆದಾಗ ಡಿ ಒಳಗ m1 by m2 ಏನಾಗುತ್ತೆ m1 ಈ ಕಡೆ ಎಷ್ಟು ಭಾಗ ಐತೆ ಹೇಳ್ರಿ 2 m1 2 m2 ನಿ ಎಷ್ಟು 2 1 1 2 ಈ ಕಡೆ 1 1 2 ಅಂದ್ರೆ 2 by ಎಷ್ಟು ಬರ್ತದೆ 2 m1 m2 ವ್ಯಾಲ್ಯೂ ಅಷ್ಟೇ ಚೇಂಜ್ ಆಗುತ್ತೆ ಬಟ್ x1 y1 ಮತ್ತೆ x2 y2 ವ್ಯಾಲ್ಯೂ ಏನಿರ್ತದೆ ಸೇಮ್ ಇರುತ್ತೆ ಅದರ ಪ್ರಕಾರ x ವ್ಯಾಲ್ಯೂ ಹಾಕಿದ್ರೆ ಏನಾಗುತ್ತೆ m1 x2 plus m2 x1 divided by m1 plus m2 ಫಾರ್ಮುಲಾನ ನೀವು ಯೂಸ್ ಮಾಡ್ತೀವಿ x is equal to m1 ವ್ಯಾಲ್ಯೂ ಎಷ್ಟಪ್ಪ 2 x2 ವ್ಯಾಲ್ಯೂ ಎಷ್ಟೈತೆ ಅಗೇನ್ 2 m2 ವ್ಯಾಲ್ಯೂ 2 x1 ವ್ಯಾಲ್ಯೂ -2 m1 plus m2 ಅಂದ್ರೆ ಎಷ್ಟೈತೆ 2 plus 2 ಆಗುತ್ತೆ ಅವಾಗ x is equal to 2 ಎಳೆ 4 ಪ್ಲಸ್ ಮೈನಸ್ ಮೈನಸ್ 2 ಎಳೆ 4 ಡಿವೈಡೆಡ್ ಬೈ 2 ಪ್ಲಸ್ 2 ಎಷ್ಟು 4 ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ 4 ರ 4 ಅಂದ್ರೆ ಆನ್ಸರ್ ಏನು 0 0 by 4 ಆನ್ಸರ್ ಏನು 0 ಇಲ್ಲಿ ಡಿ ಒಳಗೆ x ವ್ಯಾಲ್ಯೂ ಬರುತ್ತೆ 0 ಡಿ ಒಳಗೆ ಏನು ಫೈಂಡ್ ಔಟ್ ಮಾಡಬೇಕು y ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು y is equal to ಫಾರ್ಮುಲಾ m1 y2 plus m2 y1 divided by m1 plus m2 m1 ಅಂದ್ರೆ 2 y2 ವ್ಯಾಲ್ಯೂ ಎಷ್ಟು ಹೇಳ್ರಪ್ಪ 8 plus m2 ವ್ಯಾಲ್ಯೂ ಎಷ್ಟು ಹೇಳ್ರಿ ಅಗೇನ್ 2 y1 ವ್ಯಾಲ್ಯೂ 2 m1 plus m2 ಎಷ್ಟು ಹೇಳ್ರಿ 2 plus 2 ಆಗುತ್ತೆ y2 ವ್ಯಾಲ್ಯೂ ಚೆಕ್ ಮಾಡ್ರಿ 8 ಐತಿ y1 ವ್ಯಾಲ್ಯೂ 2 ಐತಿ 8 ಎಳೆ 16 ಪ್ಲಸ್ 2 ಎಳೆ 4 2 ಪ್ಲಸ್ 2 ಎಷ್ಟು 4 16 ಪ್ಲಸ್ 4 ಅಂದ್ರೆ ಎಷ್ಟು 20 by 4 4 ಒಂದೇ 4 ಐದೆ y ನ ಬೆಲೆ ಎಷ್ಟು 5 ಆನ್ಸರ್ ಚೆಕ್ ಮಾಡ್ರಿ ಇದು ಡಿ ವ್ಯಾಲ್ಯೂ 0,5 ಐತಿ ಲಾಸ್ಟ್ ಈ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕು ಈ ಅಂತ ಹೇಳಿ ಈ ಪಾಯಿಂಟ್ ಅಂದ್ರೆ ಆ ಈ ಏನಾಗುತ್ತೆ ಅಂದ್ರೆ m1 by m2 m1 ಈ ಕಡೆ 3 ಭಾಗ ಐತಿ m1 3 m2 ಆ ಕಡೆ ಎಷ್ಟು ಆಗಿತ್ತಪ್ಪ 1 ಭಾಗ ಐತಿ ಅಂದ್ರೆ m1 by m2 ಎಷ್ಟು ಆಗುತ್ತೆ ಹೇಳ್ರಿ 3 by 1 ಫಸ್ಟ್ ಏನಾಯ್ತು 1 by 3 ಆಯ್ತು ಆಮೇಲೆ 2 by 2 ಆಯ್ತು ಈಗ 3 by 1 ಆಗಿದೆ m1 m2 ವ್ಯಾಲ್ಯೂ ಅಷ್ಟೇ ಚೇಂಜ್ ಆಗಿದೆ x1 y1 x2 y2 ವ್ಯಾಲ್ಯೂ ಸೇಮ್ ಇರ್ತದೆ x is equal to ಫಾರ್ಮುಲಾ ಏನು ಹೇಳ್ರಿ m1 x2 plus m2 x1 divided by m1 plus m2 x is equal to m1 ನ ಬೆಲೆ 3 x2 ನ ಬೆಲೆ x2 ಆ ಕಡೆ 2 m2 ನ ಬೆಲೆ 1 x1 ನ ಬೆಲೆ -2 m1 plus m2 ಎಷ್ಟಾಗುತ್ತೆ ಅಂದ್ರೆ 3 plus 1 ಅಂತ ಆಗುತ್ತೆ ನೆಕ್ಸ್ಟ್ x is equal to 3 ಎಳೆ 6 ಪ್ಲಸ್ ಮೈನಸ್ ಮೈನಸ್ 2 ಒಂದೇ 2 3 plus 1 ಅಂದ್ರೆ ಎಷ್ಟು ಹೇಳ್ರಿ 4 x is equal to 6 ರಲ್ಲಿ 2 ಕಳೆದ್ರೆ 6 ರಲ್ಲಿ 2 ಕಳೆದ್ರೆ ಎಷ್ಟು ಹೇಳ್ರಿ 4 divided by 4 4 4 ಕ್ಯಾನ್ಸಲ್ ಔಟ್ ಆಗಿ x is equal to ಎಷ್ಟು ಬರುತ್ತೆ 1 ಹಾಗಾದ್ರೆ ಈ ಪಾಯಿಂಟ್ ಒಳಗೆ x ವ್ಯಾಲ್ಯೂ 1 ಅದೇ ರೀತಿ y ನ ಬೆಲೆಯನ್ನು ಕಂಡುಹಿಡಿಯಬೇಕು y is equal to m1 y2 plus m2 y1 divided by m1 plus m2 ಈ ಫಾರ್ಮುಲಾ ಸಾಲ್ವ್ ಮಾಡಿದ್ರೆ y ಎಷ್ಟು ಬರುತ್ತೆ ನೀವು ಆಲ್ರೆಡಿ ಸಾಲ್ವ್ ಮಾಡಿಲ್ಲ ಎಷ್ಟು ಬರ್ತಪ್ಪ y ಬೆಲೆ ಚೆಕ್ ಮಾಡಿ ಹೇಳಿ ಸಾಲ್ವ್ ಮಾಡ್ತೀರಾ ನೀವೇನ ಎಷ್ಟು ಬರ್ತೈತಿ y ಬಂದಿಲ್ಲ 6 by 6 ಕೇಳ್ರಿ m1 ನಾ ಸಾಲ್ವ್ ಮಾಡ್ತೀನಿ ಆನ್ಸರ್ 13 by 2 ಬರ್ತದೆ ಇದು ಫೈನಲ್ ಆನ್ಸರ್ ಈ ಫಾರ್ಮುಲಾ ಹಾಕಿದ್ರೆ ನಿಮ್ಗೆ 13 by 2 ಆನ್ಸರ್ ಬರುತ್ತೆ ನೀವೇ ಮಾಡಿದ್ರೆ ಸಾಲ್ವ್ ಮಾಡಿ ಲಾಸ್ಟ್ ಇನ್ನೊಂದು 10th ಕ್ವೆಶ್ಚನ್ ಐತೆ ಅದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ಈ ಎಕ್ಸರ್ಸೈಸ್ ಮುಗಿತು 10ನೇ ಪ್ರಶ್ನೆ 10th ಕ್ವೆಶ್ಚನ್ ನೋಡ್ರಿ ಒಂದು ವಜ್ರಾಕೃತಿ ಕೊಟ್ಟಾನ ಈ ವಜ್ರಾಕೃತಿಯಲ್ಲಿ ಎ ಬಿ ಸಿ ಡಿ ಅಂತ ಹೇಳಿ 4 ನಿರ್ದೇಶಾಂಕಗಳನ್ನು ಕೊಟ್ಟಾನ ನಾವೇನ್ ಮಾಡ್ಬೇಕಂದ್ರೆ ಎ ಬಿ ಸಿ ಡಿ ಎಂಬ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಮತ್ತು ಆ ವಿಸ್ತೀರ್ಣದ ಸೂತ್ರ ಏನಂತಂದ್ರೆ ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಆಫ್ ಕರ್ಣಗಳ ಪ್ರಾಡಕ್ಟ್ ಆಫ್ ಡಯಾಗ್ನಲ್ಸ್ ಅನ್ನ ಹಾಗಾದ್ರೆ ಡಯಾಗ್ನಲ್ಸ್ ಯಾವುದು ಎಸಿ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಎಸಿ ಡಿಸ್ಟೆನ್ಸ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಎಸಿ ಇಸ್ ಈಕ್ವಲ್ ಟು ರೂಟ್ ಆಫ್ x2 minus x1 whole square plus y2 minus y1 whole square ಈ ಡಿಸ್ಟೆನ್ಸ್ ಫಾರ್ಮುಲಾನ ಏನು ಮಾಡಬೇಕು ಯೂಸ್ ಮಾಡಬೇಕು ಅವಾಗ ಇದಕ್ಕೆ x1 y1 x2 y2 ಅಂತ ಹೇಳಿ ನೀವು ಫಾರ್ಮುಲಾ ತಗೊಂಡು ದೂರದ ಸೂತ್ರವನ್ನು ಹಾಕಿದ್ರೆ AC is equal to ಆನ್ಸರ್ ಎಷ್ಟು ಬರುತ್ತೆ 4 √2 ಬರುತ್ತೆ ಆನ್ಸರ್ ಎಷ್ಟು ಬರುತ್ತೆ 4 ದೂರದ ಸೂತ್ರ ಹಾಕಿ ಸಾಲ್ವ್ ಮಾಡಕ್ಕೆ ಬರ್ತೈತಿ ನೆಕ್ಸ್ಟ್ ಅದೇ ರೀತಿ BD ಫೈಂಡ್ ಔಟ್ ಮಾಡಬೇಕು ಅಗೇನ್ BD ಗೆ ಇದೇ ಫಾರ್ಮುಲಾನ ಹಾಕಬೇಕು ಬಟ್ ಒಂದಕ್ಕೆ x1 y1 ಇನ್ನೊಂದಕ್ಕೆ ಏನು ಹಾಕಬೇಕು x2 y2 ಈ ರೀತಿ x1 y1 x2 y2 ಅಂತ ಹೇಳಿ ನೀವು BD ಫೈಂಡ್ ಔಟ್ ಮಾಡಿದ್ರೆ
ಅದರದ ಡಿಸ್ಟೆನ್ಸ್ ಎಷ್ಟು ಬರ್ತದೆ 6√2 ಬರ್ತದೆ. ಹಾಗಾದ್ರೆ BD = 6√2 ದೂರದ ಸೂತ್ರ ಹಾಕಿ ನೀವು ಸಾಲ್ವ್ ಮಾಡಬೇಕು. ಆಮೇಲೆ ನೀವೇ ಮಾಡ್ಬೇಕಂದ್ರೆ ಏರಿಯಾ ಆಫ್ ಹಂಡ್ರೆಡ್ ಮಾಡ್ಬೇಕಂದ್ರೆ ಹಾಫ್ = AC ಅಂದ್ರೆ 4√2 BD 6√2 ಅವಾಗ ಏನಂತಂದ್ರೆ ಹಾಫ್ ಆಫ್ R ನಾಲ್ಕಲ್ಲಿ ಎಷ್ಟೇ 24 ನೋಡಿಲ್ಲ 6 ಐತಿ ಇಲ್ಲಿ 4 ಐತಿ 6 ನಾಲ್ಕಲ್ಲಿ ಎಷ್ಟೇ 24 √2 × √2 ಇದರ ಬೆಲೆ 2 ನೋಡಿಲ್ಲ √2 × √2 ಇದರ ವ್ಯಾಲ್ಯೂ √2 ಸ್ಕ್ವೇರ್ ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗಿ ಎಷ್ಟೇ 2 ನೆಕ್ಸ್ಟ್ 2 ನೋಡ್ರಿ ಹಾಫ್ ಇದು ಹಾಫ್ 6 ನಾಲ್ಕಲ್ಲಿ 24 √2 × √2 2 ಒಂದ 2 ಬರೀಬೇಕು ಮತ್ತೆ ಈ 2 ಏನಾಗುತ್ತೆ ಕ್ಯಾನ್ಸಲ್ ಆಗಿ ಫೈನಲ್ ಆಗಿ 24 ಚದರಮಾನಗಳು ಅಂತ ಹೇಳಿ ನೀವು ಮಾಡಬೇಕು ಬರೀಬೇಕು ಅಥವಾ ಸ್ಕ್ವೇರ್ ಮೀಟರ್ಸ್ ಅಂತ ನೀವು ಬರೀಬೇಕು 24 ಸ್ಕ್ವೇರ್ ಮೀಟರ್ಸ್. ಬಟ್ ಈ 24 ಸ್ಕ್ವೇರ್ ಮೀಟರ್ಸ್ ಬರಬೇಕಂದ್ರೆ ಫಸ್ಟ್ ನಿಮಗೆ ಏನು ಫೈಂಡ್ ಔಟ್ ಮಾಡಬೇಕು ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ದೂರದ ಸೂತ್ರ ಹಾಕಿ AC ಮತ್ತೆ BD ಅನ್ನು ಕಂಡುಹಿಡಿಯಬೇಕು. ಇದನ್ನ ನೀವು ಕಂಡುಹಿಡಿದ್ರೆ ನೀವು ನೇರವಾಗಿ ಮಾಡಬಹುದು ಈ ವಜ್ರಾಕೃತಿಯ ವಿಸ್ತೀರ್ಣ 24 ಚದರಮಾನಗಳು ಅಂತ ಹೇಳಿ ನೀವು ಮಾಡಬಹುದು ಕಂಡುಹಿಡಿಯಬೇಕು.